ಹಾಯ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಘೋಷಲ್. ಇವತ್ತು ನಾವು ಕಳೆದ ವರ್ಷ ಪ್ರತಿ ವರ್ಷ ನಮ್ಮ ಕರ್ನಾಟಕ ಸರ್ಕಾರ ಬಡ ವಿದ್ಯಾರ್ಥಿಗಳಿಗೆ ಅಂತೇಳಿ OBC ಮತ್ತು SC ಆಗಿರ್ಬೋದು, ST ಆಗಿರ್ಬೋದು ಮತ್ತು ಮೈನಾರಿಟಿ ಆಗಿರ್ಬೋದು, ಎಲ್ಲರಿಗೂ ಕೂಡ ಉಚಿತವಾಗಿ IAS ಕೋಚಿಂಗ್ಗಳನ್ನು ಕೊಡಿಸ್ತಾ ಇದೆ. ಎಲ್ಲಿ ಅಂದರೆ ದೆಹಲಿಯಲ್ಲಿ ಆಗಿರ್ಬೋದು, ಹೈದರಾಬಾದಲ್ಲಿ ಆಗಿರ್ಬೋದು, ಬ್ಯಾಂಗ್ಳೂರಲ್ಲಿ ಆಗಿರ್ಬೋದು, ಈ 3 ಪ್ಲೇಸ್ಗಳಲ್ಲೂ ಕೂಡ ಅವರಿಗೆ ಉಚಿತವಾಗಿ ನಿಯರ್ಲಿ 2 lakhs ರೂಪೀಸ್ಗಳನ್ನು ಕೊಟ್ಟು ಕಳಿಸ್ತಾ ಇದೆ. ಅದನ್ನ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಲು ಪ್ರತಿ ವರ್ಷ ಕೂಡ ಅದು ಎಕ್ಸಾಮ್ನ ಕಂಡಕ್ಟ್ ಮಾಡ್ತದೆ. ಆ ಪೇಪರ್ನ ಇವತ್ತು ಡಿಸ್ಕಸ್ ಮಾಡ್ತೇನೆ. ಪ್ರತಿಯೊಬ್ಬರಿಗೂ OBC ಆಗಿರ್ಬೋದು, SC ST ಆ್ಯಂಡ್ ಮೈನಾರಿಟಿ ಅವರು ಕೂಡ ಇದೇ ಕ್ವಶನ್ ಪೇಪರ್ ಇರ್ತದೆ. ಬಟ್ ಅಭ್ಯರ್ಥಿಗಳನ್ನ ಸಪ್ರೇಟ್ ಸೆಲೆಕ್ಟ್ ಮಾಡ್ಕೊತಾರೆ. ಕ್ವಶನ್ ಪೇಪರ್ ಒಂದಾಗಿರೋದ್ರಿಂದ ಇವತ್ತು ನಾನು ನಿಮಗೆ ಕ್ವಶನ್ ಪೇಪರ್ನ ಹೇಳ್ಕೊಡ್ತೇನೆ. ಹೆಂಗಿರುತ್ತೆ ಅಂತ ಫಸ್ಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಈ ವರ್ಷ ಬರ್ತದೆ ಮತ್ತು ನಿಮಗೆ ಹೆಲ್ಪ್ ಆಗ್ತದೆ. ಯಾವ ರೀತಿ ಅಂತ ಕ್ವಶನ್ ಅನಲೈಸ್ ಮಾಡೋದಕ್ಕೆ ಹೆಲ್ಪ್ ಆಗ್ತದೆ. ಓಕೆ, ಈ ಒಂದು ಸ್ಕೀಮನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ನೀವು ಉಚಿತವಾಗಿ ಒಳ್ಳೆಯ ಕೋಚಿಂಗನ್ನು ಪಡಿಬೋದು. ಓಕೆ, ಲೆಟ್ ಅಸ್ ಸ್ಟಾರ್ಟ್ ಟು ಡಿಸ್ಕಸ್. ಪ್ರತಿ ವರ್ಷನೂ ಪ್ಯಾಟರ್ನ್ ಚೇಂಜ್ ಆಗ್ಬೋದು. 2017ರಲ್ಲಿ IASಗೆ ಸಪ್ರೇಟಾಗಿ ಮಾಡಿದರು ಕ್ವಶನ್ ಪೇಪರ್ನ, KSಗೆ ಸಪ್ರೇಟಾಗಿ ಮಾಡಿದರು. ಬಟ್ 2018ರಲ್ಲಿ ಎರಡಕ್ಕೂ ಸೇರಿ ಸಮಯದ ಅಭಾವ ಇದೆ ಅಂತೇಳಿ ಎರಡಕ್ಕೂ ಸೇರಿ ಒಂದೇ ಮಾಡಿದರು. ಓಕೆ, ಮೊದಲನೇ ಪ್ರಶ್ನೆ, ಕರ್ನಾಟಕ ಸರ್ಕಾರವು ಇತ್ತೀಚೆಗೆ DG7 ಎಂಬುದನ್ನು ಪ್ರಾರಂಭಿಸಿತು. DG7 ಎಂದರೇನು? DG7 ಅಂದರೆ ಡಿಜಿಟಲ್ ಅಡ್ರೆಸ್ ಫಾರ್ ಪ್ರಾಪರ್ಟಿ ಇನ್ ಬ್ಯಾಂಗ್ಳೂರು. ಬೆಂಗಳೂರಿನಲ್ಲಿ ಆಸ್ತಿಯ ಡಿಜಿಟಲ್ ವಿಳಾಸ ಅಂತೇಳಿ ಒಂದು ಯೋಜನೆಯನ್ನು ಮಾಡಿದರು. ಓಕೆ, ಜಸ್ಟ್ ಅನಲೈಸ್ ಮಾಡಿ. 2018ನೇ ವರ್ಷದಲ್ಲಿ ನಡೆಯಲಿರುವ 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ನಡೆಯುವುದು ಇಲ್ಲಿ ಧಾರವಾಡದಲ್ಲಿ ನಡೆದಿತ್ತು ಲಾಸ್ಟ್ ವರ್ಷ. ಓಕೆ, ಆಪ್ಷನ್ ಎ, ಮೃಣಾಲಿನಿ ಸಾರಾಭಾಯ್ ಯಾವ ವಿಧದ ನೃತ್ಯ ಪ್ರಕಾರಕ್ಕೆ ಸಂಬಂಧಿಸಿದ್ದಾರೆ? ಓಕೆ, ಕಥಕ್ಕಳಿ. ಓಕೆ, ಕಥಕ್ಕಳಿ. ಆಪ್ಷನ್ ಬಿ. 4ನೇ ಪ್ರಶ್ನೆ ನೋಡೋಣ. ರಾಜಾರಾಮಣ್ಣ ಮುಂದುವರೆದ ತಾಂತ್ರಿಕತಾ ಕೇಂದ್ರವು RRCAT ಯಾವ ನಗರದಲ್ಲಿ ನೆಲೆಗೊಂಡಿದೆ? ಇಂದೋರ್. ಆಪ್ಷನ್ ಬಿ. 5ನೇ ಪ್ರಶ್ನೆ, ಪ್ರಕೃತಿ ಸಂರಕ್ಷಣಾ ಅಂತಾರಾಷ್ಟ್ರೀಯ ಒಕ್ಕೂಟವು IUCN ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅವಸಾನದ ಅಂಚಿನಲ್ಲಿರುವ ಜೀವ ಸಂಕುಲಗಳ ಸಂರಕ್ಷಣಾ ಸ್ಥಿತಿಯನ್ನು ಜಾಗತಿಕ ಮಟ್ಟದಲ್ಲಿ ದೃಢಪಡಿಸುವ ಜವಾಬ್ದಾರಿಯನ್ನು ಇತ್ತೀಚೆಗೆ ಘೋಷಣೆ ಮಾಡಿತು. ಈ ಕೆಳಕಂಡ ಯಾವ ಜೀವ ಸಂಕುಲವನ್ನು ಅವಸಾನದಂಡಿನಿಂದ ಸಂರಕ್ಷಿಸುವ ಕಡೆಗೆ ಯೋಚಿಸಿದೆ? ಓಕೆ, ಎಂಡೇಂಜರ್ಡ್ ಟು ವಲ್ನರಬಲಿಟಿಗೆ. ಓಕೆ, ಸ್ನೋ ಲಿಯೋಪೋರ್ಡ್, ಹಿಮಚಿರತೆ. ಈ ಶಕ್ತಿ ಎಂಬ ಯೋಜನೆಯನ್ನು ಅನಾವರಣಗೊಳಿಸಿರುವುದು? ಓಕೆ, ನಬಾರ್ಡ್. ಆಪ್ಷನ್ ಎ. 7ನೇ ಪ್ರಶ್ನೆ, ದಿವಾಳಿತನ ಮತ್ತು ದಿವಾಳಿತನದ ಕೋಡ್ 2016ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಟಸಿ ಕೋಡ್ 2016. 1ನೇ ಹೇಳಿಕೆ ನೋಡೋಣ. ಅದು ಕಾರ್ಪೊರೇಟ್ ದಿವಾಳಿತನದ ನಡಾವಳಿ ಪ್ರಕ್ರಿಯೆಯ ಕಾರ್ಯವಿಧಾನವನ್ನು ಪರಿಚಯಿಸಿತು. 2ನೇ ಹೇಳಿಕೆ, ನಡಾವಳಿ ಪ್ರಕ್ರಿಯೆಯನ್ನು ನಿಯಂತ್ರಿಸಲು BIFR ನೋಡಲ್ ಸಂಸ್ಥೆಯಾಗಿದೆ. ಹೇಳಿಕೆ 3, ನಡಾವಳಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು NCLTಗೆ ವರದಿ ಮಾಡುವುದು ಕಡ್ಡಾಯವಾಗಿದೆ. ಈ ಕೆಳಗೆ ನೀಡಿರುವ ಉತ್ತರಗಳನ್ನು ಬಳಸಿ ಸರಿಯಾದ ಹೇಳಿಕೆಗಳನ್ನು ಕಂಡುಹಿಡಿಯಿರಿ. 1 and 3 ಮಾತ್ರ ಸರಿ. ಓಕೆ, ಅದು ಕಾರ್ಪೊರೇಟ್ ದಿವಾಳಿತನದ ನಡಾವಳಿ ಪ್ರಕ್ರಿಯೆ ಕಾರ್ಯವಿಧಾನವನ್ನು ಪರಿಚಯಿಸಿತು ಮತ್ತು ನಡಾವಳಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು NCLTಗೆ ವರದಿ ಮಾಡುವುದು ಕಡ್ಡಾಯವಾಗಿದೆ. ಆಪ್ಷನ್ ಬಿ. 8ನೇ ಪ್ರಶ್ನೆ, ಹೆಚ್ಚು ಬಾಷ್ಪಶೀಲ ಬೆಲೆಯ ಸರಕುಗಳಾದ ಆಹಾರ ಮತ್ತು ಇಂಧನ ಬೆಲೆಗಳನ್ನು ಹೊರತುಪಡಿಸಿದ ಹಣದುಬ್ಬರದ ಅಳತೆಯನ್ನು ಹೀಗೆ ಕರೆಯಲಾಗಿದೆ. ದ ಮೆಜರ್ ಆಫ್ ಇನ್ಫ್ಲೇಷನ್ ವಿಚ್ ಎಕ್ಸ್ಕ್ಲೂಡ್ಸ್ ದ ಪ್ರೈಸ್ ಆಫ್ ಮೋರ್ ವಾಲಟೈಲ್ ಐಟಮ್ಸ್ ಲೈಕ್ ಫುಡ್ ಅಂಡ್ ಫ್ಯೂಲ್ ಪ್ರೈಸಸ್ ಇಸ್ ನೋನ್ ಆಸ್ ಕೋರ್ ಇನ್ಫ್ಲೇಷನ್. ಓಕೆ, ಆಪ್ಷನ್ ಬಿ, ಪ್ರಮುಖ ಹಣದುಬ್ಬರ. ಭಾರತದ ವಿತ್ತೀಯ ಮೊತ್ತಗಳು M1 ಸಂಬಂಧಿಸಿದಂತೆ ಇದನ್ನು ಈಗೂ ಕರೆಯಲಾಗಿದೆ. With respect to the monetary aggregates in India, M1 is also called as narrow money ಅಂತ ಕರಿತೀವಿ. ನ್ಯಾರೋ ಮನಿ, M1 ಅನ್ನು ನ್ಯಾರೋ ಮನಿ ಅಂತ ಕೂಡ ಕರಿತೀವಿ. M3 ಅನ್ನು ಬ್ರಾಡ್ ಮನಿ ಅಂತ ಕರಿತೀವಿ. M3 ಅನ್ನು. 10ನೇ ಪ್ರಶ್ನೆ, 2017ನೇ ವರ್ಷದ ಕೃಷಿ ಕ್ಷೇತ್ರದ ಸ್ಥಿತಿಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಗಮನಿಸಿ. ಕೃಷಿಯ ಒಟ್ಟು ದೇಶೀಯ ಉತ್ಪನ್ನಕ್ಕೆ 16% ಕೊಡುಗೆಯನ್ನು ನೀಡುತ್ತಿದೆ. ಕೃಷಿ ಕ್ಷೇತ್ರವು 23% ಉದ್ಯೋಗದ ಕಾಣಿಕೆಯನ್ನು ನೀಡುತ್ತಿದೆ. ಓಕೆ, ಒಂದು ಮಾತ್ರ. ಓಕೆ, ಅಗ್ರಿಕಲ್ಚರ್ ಕಾಂಟ್ರಿಬ್ಯೂಟ್ಸ್ ಫಾರ್ 16% ಆಫ್ GDP ಇಸ್ ಕರೆಕ್ಟ್ ಇದೆ. ಬಟ್ 27% ಅಲ್ಲ, ಮೋರ್ ದನ್ 50% ಅಗ್ರಿಕಲ್ಚರ್ಗೆ ಮೇಲೆ ತುಂಬ ಜನ ಡಿಪೆಂಡ್ ಆಗಿದ್ದಾರೆ. ಆದ್ದರಿಂದ ಒಂದು ಮಾತ್ರ ಸರಿ ಆಗ್ತದೆ. ಓಕೆ, ಇಲ್ಲಿ
ಒಂದರಲ್ಲಿರುವ ವೃತ್ತಪತ್ರಿಕೆ ಅಥವಾ ಮಾಸಪತ್ರಿಕೆಗಳನ್ನು ಅವುಗಳ ಕಲಂ 2ರಲ್ಲಿರ್ತಕ್ಕಂಥ ಸಂಪಾದಕರ ಜೊತೆ ಹೊಂದಿಸಿ ಮತ್ತು ಸರಿಯಾದನ್ನು ಆಯ್ಕೆ ಮಾಡಬೇಕಾಗ್ತದೆ. ಓಕೆ, ಈಗ ದ ಬೆಂಗಾಲ್ ಗೆಜೆಟ್ ಅನ್ನು ಜೇಮ್ಸ್ ಆಗಸ್ಟ್ ಹಿಕ್ಕಿ ಮಾಡಿದ್ದು. ಆಪ್ಷನ್ 3 ಸಂಬಂಧ ಕೌಮುದಿ. ಓಕೆ, ಸಂಬಂಧ ಕೌಮುದಿ ರಾಜಾರಾಮ್ ಮೋಹನ್ ರಾಯ್ ಅವರು ಮಾಡಿದ್ದು ಸಂವಾದ ಕೌಮುದಿ. ನೆಕ್ಸ್ಟು ರೋಸ್ಟ್ ಗೋಪ್ತಾರ್, ಇದನ್ನು ದಾದಾಬಾಯಿ ನವರೋಜ್ ಮಾಡಿದ್ದು. ದ ಹಿಂದೂ ಪ್ಯಾಟ್ರಿಯಟ್ಸ್, ಇದನ್ನು ಹರೀಶ್ ಚಂದ್ರ ಮುಖರ್ಜಿ. ಓಕೆ, ಆಪ್ಷನ್ ಎ ಕರೆಕ್ಟ್ ಆಗ್ತದೆ. 12ನೇ ಪ್ರಶ್ನೆ, ಕುಮಾರ್ ಮತ್ತು ರಾಜನ ವಯಸ್ಸು 6:7 6:7 ಅನುಪಾತದಲ್ಲಿದೆ. 6 ವರ್ಷಗಳ ನಂತರ ಅವರುಗಳ ವಯಸ್ಸಿನ ಅನುಪಾತವು 15:17 ರಷ್ಟಿರುತ್ತದೆ. ಹಾಗಾದರೆ ರಾಜನ ವಯಸ್ಸೆಷ್ಟು? ಇದನ್ನು ನೀವು ಸಾಲ್ವ್ ಮಾಡಿ. ಇದಕ್ಕೆ ಉತ್ತರ 28 ವರ್ಷಗಳು. ಹೆಚ್ಚು ಪ್ರಖ್ಯಾತವಾದ ಕೇತ್ರಿ ತಾಮ್ರ ಗಣಿಗಳು ಸ್ಥಾಪನೆಗೊಂಡಿರುವುದು ಇಲ್ಲಿ. ಕೇತ್ರಿ ತಾಮ್ರ ಗಣಿಗಳು, ಕೇತ್ರಿ ಕಾಪರ್ ಮೈನ್ಸ್ ಇರತಕ್ಕಂಥದ್ದು ರಾಜಸ್ಥಾನದಲ್ಲಿ. ದಕ್ಷಿಣ ಪ್ರಸ್ಥಭೂಮಿಯು ಇದರಿಂದ ನಿರ್ಮಾಣವಾಗಿದೆ. ದ ಡೆಕ್ಕನ್ ಪ್ಲಾಟೂ ವಾಸ್ ಫಾರ್ಮ್ಡ್ ಡ್ಯೂ ಟು ವೋಲ್ಕಾನಿಕ್ ಎರಪ್ಷನ್. ಓಕೆ, ಜ್ವಾಲಾಮುಖಿ ಸ್ಫೋಟದಿಂದ ಇದಾಗಿದೆ. ಆದ್ದರಿಂದನೇ ಈ ಬಸಾಲ್ಟ್ ರಾಕ್ ಫಾರ್ಮೇಷನ್ ಆಗಿ ನಮ್ಮ ಸೌತಲ್ಲಿ ತುಂಬ ಕಪ್ಪು ಮಣ್ಣು ಇರೋದು ಇದೇ ಕಾರಣಕ್ಕೋಸ್ಕರ. ಕಪ್ಪು ಭೂಮಿ, ರೆಗೂರ್ ಭೂಮಿ ಅಂತ ಮಣ್ಣು ಅಂತ ಕರಿತೀವಿ, ಅದು ಈ ಒಂದು ಜ್ವಾಲಾಮುಖಿ ಸ್ಫೋಟದಿಂದ ಆಗಿರ್ತಕ್ಕಂಥ ಮಣ್ಣದು. 15ನೇ ಪ್ರಶ್ನೆ, ಭೂಮಿಯ ಅಂತರಾಳಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ನಿಜವಾಗಿದೆ? ಭೂಮಿಯ ಸಾಂದ್ರತೆಯು ಶಿಲಾಗೋಳದಲ್ಲಿ ಅತ್ಯಧಿಕವಾಗಿದೆ. ವೈಚರ್ಟ್ ಗುಟೆನ್ಬರ್ಗ್ ಸೀಮಾ ವಲಯವು ವಿಶ್ವಗೋಳವನ್ನು ಕೇಂದ್ರಗೋಳದಿಂದ ಪ್ರತ್ಯೇಕಿಸುತ್ತದೆ. ಕೇಂದ್ರಗೋಳದಲ್ಲಿರುವ ಕಬ್ಬಿಣದ ಲಭ್ಯತೆಯು ಭೂಮಿಗೆ ಕಾಂತತ್ವ ಗುಣವನ್ನು ನೀಡಿದೆ. ಓಕೆ, ಆಪ್ಷನ್ 2 and 3 ಮಾತ್ರ. ಓಕೆ, ನೋಡ್ಕೊಳ್ಳಿ. ನೋಡಿ, ಡೆನ್ಸಿಟಿ ಆಫ್ ಅರ್ತ್ ಇಸ್ ಹೈಯೆಸ್ಟ್ ಇನ್ ದ ಕ್ರಸ್ಟ್. ನೋಡಿ, ಕ್ರಸ್ಟಲ್ಲಿ ಹೈಯೆಸ್ಟ್ ಇರೋದಿಲ್ಲ. ಭೂಮಿಗಿದ್ರೆ ಹೋಗ್ತಾ ಹೋಗ್ತಾ ಸಾಂದ್ರತೆ ಜಾಸ್ತಿ ಆಗ್ತಾ ಹೋಗ್ತದೆ. ಹೋಗ್ತಾ ಸಾಂದ್ರತೆ ಕಡಿಮೆ ಜಾಸ್ತಿ ಆಗ್ತಾ ಹೋಗ್ತದೆ. ಆದ್ದರಿಂದ ಇವರು ಕ್ರಸ್ಟಲ್ಲೇ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ನೋ ಚಾನ್ಸ್, ಇದು ಕೋರಲ್ಲಿ ಜಾಸ್ತಿ ಇರ್ತದೆ. 16ನೇ ಪ್ರಶ್ನೆ, ಇತ್ತೀಚೆಗೆ ರಾಮದೇವರ ಬೆಟ್ಟವನ್ನು ಪಕ್ಷಿಧಾಮವನ್ನಾಗಿ ಘೋಷಿಸಲಾಗಿದೆ. ಇದು ಭಾರತದ ಏಕೈಕ ಅಭಯಾರಣ್ಯವಾಗಿ ಸಮರ್ಪಿತವಾಗಿರುವುದು. ವಲ್ಚರ್ಸ್ಗೋಸ್ಕರ, ರಣಹದ್ದುಗೋಸ್ಕರ ವಲ್ಚರ್ಸ್ಗಳನ್ನು ಪ್ರೊಟೆಕ್ಟ್ ಮಾಡಬೇಕಂತೇಳಿ ಇದನ್ನು ಒಂದು ವಲ್ಚರ್ಸ್ ಪಕ್ಷಿಧಾಮವನ್ನಾಗಿ ಘೋಷಿಸಲಾಗಿದೆ. 17ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಂಗೀತ ನಾಟಕ ಅಕಾಡೆಮಿಯು 8 ಭಾರತೀಯ ನೃತ್ಯ ರೂಪಗಳಲ್ಲಿ ಶಾಸ್ತ್ರೀಯ ಸ್ಥಾನವನ್ನು ನೀಡುತ್ತದೆ. ಮೋಹಿನಿಯಟ್ಟಂ ಕೇರಳದ ಮೂಲವಾಗಿದ್ದು ಶಾಸ್ತ್ರೀಯ ನೃತ್ಯ ರೂಪಗಳಲ್ಲಿ ಒಂದಾಗಿದೆ. ಮಣಿಪುರಿ ನೃತ್ಯವು ಶಾಸ್ತ್ರೀಯ ನೃತ್ಯ ಸ್ಥಾನವನ್ನು ಪಡೆದುಕೊಂಡಿದೆ. ಎಲ್ಲದೂ ಕರೆಕ್ಟ್ ಇದೆ, 3 ಕರೆಕ್ಟ್ ಇದ್ದಾವೆ. ಓಕೆ, ನಮ್ಮ ಯಕ್ಷಗಾನ ಕೂಡ ಈಗ ಒಂದು ಶಾಸ್ತ್ರೀಯ ಸ್ಥಾನವನ್ನು ಕೊಡಬೇಕಂತೇಳಿ ಅದಕ್ಕೂ ಕೂಡ ತುಂಬ ಒತ್ತಾಯ ಬರ್ತಾ ಇದೆ. ಸದ್ಯದಲ್ಲೇ ನಮ್ಮ ಇದಕ್ಕೆ ಒಂದು ಶಾಸ್ತ್ರೀಯ ಸ್ಥಾನವನ್ನು ಸಿಗ್ತಕ್ಕಂಥ ಚಾನ್ಸಸ್ ಇದೆ. ಅವಾಗ ನೀವು ಸಿಕ್ಕರೆ ನೋಡ್ಕೋಬೇಕಾಗ್ತದೆ. ಕ್ಲಾಸಿಕಲ್ ರೂಪ ಸಿಕ್ಕರೆ ನೀವು ನೋಡ್ಕೋಬೇಕಾಗ್ತದೆ. ಓಕೆ, ಎಬೋಲಾ ವೈರಸ್ಗೆ ಸಂಬಂಧಿಸಿದಂತೆ ಕೆಳಕಂಡವುಗಳನ್ನು ಗಮನಿಸಿ. ಮಾನವರ ವೈರಲ್ ಹಮೋರಾಜಿಕ್ ಜ್ವರವೇ ಎಬೋಲಾ ವೈರಸ್ ರೋಗವಾಗಿದೆ. ಎಬೋಲಾ ವೈರಸ್ಗಳು ರಕ್ತ ಮತ್ತು ದೇಹದ ದ್ರವಗಳ ನೇರ ಸಂಪರ್ಕದ ಮೂಲಕ ಹರಡುತ್ತವೆ. ಇಲಿಗಳು ಈ ವೈರಸ್ಗಳ ಸಾಮಾನ್ಯ ವಾಹಕಗಳಾಗಿವೆ. ಓಕೆ, ಇಲ್ಲಿ 1 and 2 ಮಾತ್ರ ಸರಿ ಅಂತೆ. ಓಕೆ, ಆಪ್ಷನ್ 1 and 2 ಮಾತ್ರ ಸರಿ. ಡಾಟ್ ವ್ಯವಸ್ಥೆಯನ್ನು ಭಾರತದಲ್ಲಿ ಈ ಕೆಳಕಂಡ ಯಾವುದನ್ನು ಪತ್ತೆ ಮಾಡಲು ಉಪಯೋಗಿಸಲಾಗುತ್ತದೆ? ಸುನಾಮಿಗಳನ್ನು. ತಪ್ಪಾಗಿ ಹೊಂದಾಣಿಕೆ ಆಗಿರುವುದನ್ನು ಗುರುತಿಸಿ. ಬೌದ್ಧಿಕ ಸಂಶೋಧನಾ ಪ್ರಯೋಗಾಲಯ ಅಹಮದಾಬಾದ್. ಅರೆವಾಹಕ ಪ್ರಯೋಗಾಲಯ ಅಂದರೆ ಸೆಮಿಕಂಡಕ್ಟರ್ ಲ್ಯಾಬೊರೇಟರಿ ಚಂಡೀಗಢ. ರಾಷ್ಟ್ರೀಯ ವಾಯುಮಂಡಲ ಸಂಶೋಧನಾ ಪ್ರಯೋಗಾಲಯ ಚೆನ್ನೈ. ಭಾರತೀಯ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ತ್ರಿವೆಂಡ್ರಮ್. ಆಪ್ಷನ್ ಸಿ ತಪ್ಪಾಗಿದೆ. ಓಕೆ, ಈಗ 21ನೇ ಪ್ರಶ್ನೆ, ತಪ್ಪಾಗಿ ಹೊಂದಿಕೆ ಆಗಿರುವುದನ್ನು ಗುರುತಿಸಿ. 44ನೇ ವಿಧಿ, 43A ವಿಧಿ, 45ನೇ ವಿಧಿ, 39A ವಿಧಿ. ಓಕೆ, ತಪ್ಪಾಗಿರೋದನ್ನು ಕೇಳಿದರೆ 44ನೇ ವಿಧಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಹೇಳ್ತದೆ. ನಾಗರಿಕರಿಗೆ ಸಮಾನವಾದ ಸಾಮಾಜಿಕ ಭದ್ರತೆಯನ್ನು ದೊರಕಿಸಿಕೊಡುವ ಸಂಹಿತೆ. 43A ವಿಧಿ ನಿರ್ವಹಣೆ ಮತ್ತು ಕೈಗಾರಿಕೆಗಳಲ್ಲಿ ಕಾರ್ಮಿಕರು ಭಾಗವಹಿಸುವ ಹಕ್ಕು. ರೈಟ್ ಆಫ್ ವರ್ಕರ್ಸ್ ಟು ಪಾರ್ಟಿಸಿಪೇಟ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ಇಂಡಸ್ಟ್ರೀಸ್. 45ನೇ ವಿಧಿ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು. ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಷನ್. ಇದನ್ನು ಮೂಲಭೂತ ಹಕ್ಕುವನ್ನಾಗಿ ಕೂಡ ಮಾಡಿದ್ದಾರೆ, ಅದು ನೋಡ್ಕೊಳ್ಳಿ.
39A ವಿಧಿ ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ. ಓಕೆ, ಇದು ತಪ್ಪಾಗಿದೆ. ಅದರಿಂದ ಡಿ ತಪ್ಪಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ತುಂಬಾನೇ ಕ್ವಶನ್ಸ್ ಅದರ ಮೇಲೆ ಬರ್ತಾನೆ ಇರ್ತದೆ. ರಾಜ್ಯ ನೀತಿ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳ ಮೇಲೆ 14ನೇ ವಿಧಿಗಳಿಂದ ನೀವು 51A ವಿಧಿವರೆಗೂ ನೀವು ಪರ್ಫೆಕ್ಟಾಗಿ ಕಲ್ತಿರಬೇಕು. 2 ಸದನಗಳು ಸಮಾನವಾದ ಅಧಿಕಾರಗಳನ್ನು ಈ ಕೆಳಕಂಡ ಯಾವ ಕ್ಷೇತ್ರಗಳಲ್ಲಿ ಅನುಭವಿಸುತ್ತವೆ ಎಂಬುದನ್ನು ಈ ಹೇಳಿಕೆಗಳಿಂದ ಗಮನಿಸಿ. ಹಣಕಾಸಿನ ಬಿಲ್ ಅನ್ನು ಹೊರತುಪಡಿಸಿ ಇತರ ಬಿಲ್ಗಳನ್ನು ಸ್ವೀಕರಿಸುವಾಗ, ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಮಾಡುವ ಸಮ್ಮತಿ, ಸೂಚನಾ ಗೊತ್ತುವಳಿ ಮತ್ತಿತರ ಸೂಚನೆಗಳನ್ನು ಮುಂದೂಡುವಾಗ, ರಾಜ್ಯದಲ್ಲಿನ ಒಂದು ರಾಷ್ಟ್ರೀಯ ಪ್ರಾಮುಖ್ಯತೆಯುಳ್ಳ ವಿಷಯವನ್ನು ಮತ್ತು ಕೇಂದ್ರ ಶಾಸನವುಳ್ಳ ಸೌಲಭ್ಯವನ್ನು ಘೋಷಿಸುವಾಗ. 1, 2, 3 ಕರೆಕ್ಟ್ ಆಗ್ತದೆ. ಅಂದರೆ ಆಪ್ಷನ್ ಬಿ ಕರೆಕ್ಟ್ ಆಗ್ತದೆ ನೋಡಿ. ವಿಶ್ವ ವ್ಯಾಪಾರ ಸಂಘಟನೆಗೆ ಸಂಬಂಧಿಸಿದಂತೆ ತಪ್ಪಾಗಿ ಹೊಂದಿಕೆಯಾಗುವುದನ್ನು ಪತ್ತೆ ಮಾಡಿ. ಟ್ರಿಪ್ಸ್ ಇದು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಬಗ್ಗೆ ಹೇಳ್ತದೆ. ಟ್ರಿಮ್ಸ್ ಇನ್ವೆಸ್ಟ್ಮೆಂಟ್ ಮೆಜರ್ ಬಗ್ಗೆ ಹೇಳ್ತದೆ. ಗ್ಯಾಟ್ಸ್ ಸರ್ವಿಸಸ್ ಬಗ್ಗೆ ಹೇಳ್ತದೆ. ನಾಮ ಅಗ್ರಿಕಲ್ಚರ್ ಬಗ್ಗೆ ಹೇಳ್ತದೆ. ತಪ್ಪಾಗ್ತದೆ. ಭಾರತದಲ್ಲಿನ ಮ್ಯಾಟ್ರಿಕ್ಸ್ ದಾಖಲೆಗೆ ಸಂಬಂಧಿಸಿದಂತೆ, ಮ್ಯಾಟ್ರಿಕ್ಸ್ ರೆಕಾರ್ಡ್ಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಗಮನಿಸಿ. ವೆರಿ ವೆರಿ ಇಂಪಾರ್ಟೆಂಟು ಮ್ಯಾಟ್ರಿಕ್ಸ್ ರೆಕಾರ್ಡು. ಕಿಲಾಡಿಯೋ ನ್ಯಾಷನಲ್ ಪಾರ್ಕ್ ಮತ್ತು ಲೋಕ್ತಾಕ್ ಸರೋವರಗಳ ಪ್ರಸ್ತುತ ಮ್ಯಾಟ್ರಿಕ್ಸ್ ದಾಖಲೆಯಲ್ಲಿವೆ. ಚಿಲ್ಕಾ ಸರೋವರವು ದಾಖಲೆಯಲ್ಲಿ ಸ್ಥಾನ ಪಡೆದಿತ್ತು, ಆದರೆ ನಂತರ ಪಟ್ಟಿಯಿಂದ ಅದನ್ನು ತೆಗೆದುಹಾಕಲಾಯಿತು. ಮ್ಯಾಟ್ರಿಕ್ಸ್ ದಾಖಲೆಯು ಪರಿಸರದ ಸೂಕ್ಷ್ಮತೆಯುಳ್ಳ ಯಾವುದೇ ಅಪಾಯವಿಲ್ಲದ ತೇವಯುತ ದೇಶದ ದಾಖಲೆಯಾಗಿದೆ. ಅಪಾಯವಿರುವುದನ್ನೇ ಸೇರಿಸ್ತದೆ ಮ್ಯಾಟ್ರಿಕ್ಸ್ ರೆಕಾರ್ಡ್ಗೆ, ಅಪಾಯವಲ್ಲ. ಅಪಾಯವಿದ್ದರೆ ಮಾತ್ರ ಸೇರಿಸ್ತಾರೆ. ಓಕೆ, ಅದಕ್ಕೆ ಕಂಡೀಷನ್ಸ್ಗಳಿದೆ ಮ್ಯಾಟ್ರಿಕ್ಸ್ ರೆಕಾರ್ಡ್ಗೆ ಸೇರಿಸ್ಬೇಕಂತಾದರೆ ಅದನ್ನು ನೋಡ್ಕೊಳ್ಳಿ. ಓಕೆ, 1 and 2 ಮಾತ್ರ ಸರಿ. 25ನೇ ಪ್ರಶ್ನೆ. ನೀಲಗಿರಿ ಜೈವಿಕ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಗಮನಿಸಿ. ನಾಗರಹೊಳೆ ಹುಲಿ ಸಂರಕ್ಷಣಾ ಕ್ಷೇತ್ರವು ಈ ಜೈವಿಕ ಸಂರಕ್ಷಣಾ ಪ್ರದೇಶದ ಭಾಗವಾಗಿದೆ. ಓಕೆ, ನಾಗರಹೊಳೆ ಟೈಗರ್ ರಿಸರ್ವ್ ಇಸ್ ಅ ಪಾರ್ಟ್ ಆಫ್ ದಿಸ್ ಬಯೋಸ್ಫಿಯರ್ ರಿಸರ್ವ್. ಮೂಕುರ್ತಿ ರಾಷ್ಟ್ರೀಯ ಉದ್ಯಾನವನವು ಈ ಜೈವಿಕ ಸಂರಕ್ಷಣಾ ಪ್ರದೇಶದ ಭಾಗವಾಗಿದೆ. ನೀಲಗಿರಿ ಜೈವಿಕ ಸಂರಕ್ಷಣಾ ಪ್ರದೇಶವು ಸಹ ಉಷ್ಣವಲಯದ ಶುಷ್ಕ ಎಲೆ ಉದುರುವ ಅರಣ್ಯಕ್ಕೆ ಸೇರಿದೆ. ಆಲ್ ಆರ್ ಕರೆಕ್ಟ್. ಆಪ್ಷನ್ ಡಿ. ತಪ್ಪಾಗಿ ಹೊಂದಾಣಿಕೆಯಾಗಿರುವ ತೇವಯುತ ಪ್ರದೇಶ ಮತ್ತು ಅದಕ್ಕೆ ಸಂಬಂಧಿಸಿದ ರಾಜ್ಯವನ್ನು ಗುರುತಿಸಿ. ಐಡೆಂಟಿಫೈ ದಿ ರಾಂಗ್ಲಿ ಮ್ಯಾಚ್ಡ್ ವೆಟ್ಲ್ಯಾಂಡ್ಸ್ ವಿತ್ ದೇ ರೆಸ್ಪೆಕ್ಟ್ ಟು ಸ್ಟೇಟ್. ಹರಿಕೆ ಸರೋವರ ಪಂಜಾಬ್, ಲೋಕ್ತಾಕ್ ಗುಜರಾತ್, ಡಿಪೋರ್ ಬೀಲ್ ಅಸ್ಸಾಂ, ಒಕೆರ್ಸಾಸ್ ತೇವ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ್. ಓಕೆ, ಲೋಕ್ತಾಕ್ ಲೇಕ್ ಇರ್ತಕ್ಕಂಥದ್ದು ಮಣಿಪುರಲ್ಲಿ, ನಾಟ್ ಗುಜರಾತ್. ಓಕೆ, ಆದ್ದರಿಂದ ತಪ್ಪಾಗ್ತದೆ ಲೋಕ್ತಾಕ್. 22ನೇ ಪ್ರಶ್ನೆ. ಈ ಕೆಳಕಂಡ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಗಮನಿಸಿ ಮತ್ತು ಅವುಗಳನ್ನು ಸರಿಯಾದ ಕಾಲಕ್ರಮದಲ್ಲಿ ಜೋಡಿಸಿ. ಲಾಹೋರ್ ಪಿತೂರಿ, ಕಕೋರಿ ಪಿತೂರಿ, ಚಿತ್ತಗಾಂಗ್ ಶಸ್ತ್ರಶಾಲಾ ದಾಳಿ ಅಂದರೆ ಚಿತ್ತಗಾಂಗ್ ಆರ್ಮೋರಿ ರೈಡ್, ಕೇಂದ್ರೀಯ ಶಾಸನ ಸಭೆಯ ಬಾಂಬ್ ದಾವೆ, ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಾಂಬ್ ಕೇಸ್. ಓಕೆ, ಫಸ್ಟ್ ನಡೆದಿದ್ದು ಕಕೋರಿ ಪಿತೂರಿ ದಾವೆ, ಸೆಕೆಂಡ್ ಲಾಹೋರ್ ಕಾನ್ಸ್ಪಿರಸಿ ಕೇಸ್, ಆ್ಯಂಡ್ ಥರ್ಡ್ ಕೇಂದ್ರೀಯ ಶಾಸನ ಸಭೆಯ ಬಾಂಬ್ ದಾವೆ, ಆ್ಯಂಡ್ ಫೋರ್ತ್ ಒನ್ ಈಸ್ ಚಿತ್ತಗಂಗಾ ಶಸ್ತ್ರಶಾಲಾ ದಾಳಿ. ಓಕೆ, ಆಪ್ಷನ್ ಸಿ. 28ನೇ ಪ್ರಶ್ನೆ. ರಾಷ್ಟ್ರೀಯ ಚಳುವಳಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಪ್ರಖ್ಯಾತವಾದ ಮುಸ್ಲಿಂ ರೈತ ಸಮುದಾಯವಾದ ಮೊಫ್ಲಾ ದಂಗೆ ನಡೆದದ್ದು ಇಲ್ಲಿ. ದಕ್ಷಿಣ ಮಲಬಾರಲ್ಲಿ. ಮೊಫ್ಲಾ ವೆರಿ ಇಂಪಾರ್ಟೆಂಟ್ ಇದು. ಸಹಾಯಕ ಸೈನ್ಯ ಪದ್ಧತಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಸಬ್ಸಿಡಿಯರಿ ಅಲಯನ್ಸ್. ಲಾರ್ಡ್ ವೆಲ್ಲೆಸ್ಲಿಯು ಭಾರತದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಪರಿಚಯಿಸಿದನು. ಇಸ್ ಕರೆಕ್ಟ್. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಭಾರತೀಯ ರಾಜ್ಯಗಳು ಮತ್ತು ಅದರ ಬಾಹ್ಯ ಸಂಬಂಧಗಳನ್ನು ಈಸ್ಟ್ ಇಂಡಿಯಾ ಕಂಪನಿಯ ಅಧೀನಕ್ಕೆ ಒಳಪಡಿಸಿ ಜವಾಬ್ದಾರಿಗೆ ಬಿಡಬೇಕು. ಎಸ್. ಆ ರಾಜ್ಯದ ಆಂತರಿಕ ವ್ಯವಹಾರಗಳಲ್ಲಿ ತಲೆಹಾಕಲು ಕಂಪನಿಗೆ ಹಕ್ಕನ್ನು ಹೊಂದಿದೆ. ನೋ. ಬಟ್ ಅವರು ಹಕ್ಕನ್ನು ಹೊಂದಿಲ್ಲ ಅಂತ ಹೇಳಿದ್ರು, ಬಟ್ ಕೊನೆಗೆ ಅವರು ಹಕ್ಕನ್ನು ಹೊಂದಿದ್ರು. ಬಟ್ ಅಫಿಷಿಯಲಿ ಅಗ್ರಿಮೆಂಟ್ ಆಗಿರೋದ್ರಿಂದ ಅಲ್ಲಿ ಹಕ್ಕಲ್ಲ ಹೊಂದಿಲ್ಲ ಅಂತ ಹೇಳಿದ್ರಿಂದ ನಾವಿಲ್ಲಿ ತಪ್ಪಂತ ಹಾಕಬೇಕಾಗ್ತದೆ. ರಿಯಾಲಿಟಿ ಏನೇ ಇರ್ಬೋದು, ಬಟ್ ಅದರ ಒಪ್ಪಂದದ ಪ್ರಕಾರ ಅವರು ಒಳ ಹಾಕಲ್ಲ ಅಂತ ಹೇಳಿದರು. ಆದ್ದರಿಂದ ಆಂತರಿಕ ವ್ಯವಹಾರಗಳಲ್ಲಿ ನಾವು ಭಾಗಿಯಾಗಲ್ಲ ಅಂತ ಹೇಳಿದ್ರು. ಅದರಿಂದ ನಾವು ಅದನ್ನು ತೆಗಿಬೇಕಾಗ್ತದೆ. ಅದರಿಂದ 1 and 2 ಮಾತ್ರ ಸರಿ ಅಂತ ಹಾಕೋಣ. ಇತ್ತೀಚೆಗೆ ಭಾರತ ಸರ್ಕಾರವು ಉದ್ಯಮ್ ಸಖಿ ಎಂಬ ಪೋರ್ಟಲ್ ಅನ್ನು ಪ್ರಾರಂಭಿಸಿತು. ಈ ಪೋರ್ಟಲ್ನ ಮುಖ್ಯ ಉದ್ದೇಶವೇನು? ಓಕೆ, ಮಹಿಳಾ ಉದ್ಯಮಿಗಳನ್ನು ಬೆಳೆಸುವುದು ಅಂಡ್ ಟು ನರ್ಚರ್ ವುಮೆನ್ ಎಂಟರ್ಪ್ರನರ್ಸ್. ಓಕೆ, ಆಪ್ಷನ್ ಬಿ.
31ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು 24 ಕಿಲೋಮೀಟರ್ಗಳಷ್ಟು ದೂರವನ್ನು ಗಂಟೆಗೆ 8 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸುತ್ತಾನೆ ಮತ್ತು 18 ಕಿಲೋಮೀಟರ್ ದೂರವನ್ನು ಗಂಟೆಗೆ 9 ಕಿಲೋಮೀಟರ್ಗಳಷ್ಟು ವೇಗದಲ್ಲಿಯೂ ಇನ್ನುಳಿದ 12 ಕಿಲೋಮೀಟರ್ಗಳ ದೂರವನ್ನು ಗಂಟೆಗೆ 3 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಅವನು ಕ್ರಮಿಸುತ್ತಾನೆ. ಪೂರ್ಣವಾದ ದೂರವನ್ನು ಅವನು ಸರಾಸರಿ ಎಷ್ಟು ವೇಗದಲ್ಲಿ ಕ್ರಮಿಸುತ್ತಾನೆ? 6 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ನೋಡ್ಕೊಡಿ, ಆನ್ಸರ್ ಮಾಡಿ. ಇದಕ್ಕೆ 6 ಕಿಲೋಮೀಟರ್ ಪರ್ ಅವರ್ ಆಗ್ತದೆ. ಭಾರತದ ಮಾನ್ಸೂನ್ಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಯನ್ನು ಪರಿಗಣಿಸಿ. ಹಿಂದಿರುಗುವ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಮಳೆ ಸುರಿಸುತ್ತವೆ. ಎಸ್. ಮಾನ್ಸೂನ್ ತಗ್ಗು ದಕ್ಷಿಣ ಕರ್ನಾಟಕದಲ್ಲಿನ ತಗ್ಗಿನ ಆಕಾರದಲ್ಲಿ ಅಭಿವೃದ್ಧಿಯಾಗುತ್ತದೆ. ಅರಬ್ಬಿ ಸಮುದ್ರ ಶಾಖೆಯ ಮಾನ್ಸೂನ್ಗಳು ಕೆಲವೊಮ್ಮೆ ಪಶ್ಚಿಮ ಕರಾವಳಿಯುದ್ದಕ್ಕೂ ಚಲಿಸುವುದರಿಂದ ಮಾನ್ಸೂನ್ನಲ್ಲಿ ಬಿಡುವು ಕಂಡುಬರುತ್ತದೆ. 1 and 3 ಕರೆಕ್ಟ್. 2 ಬ್ರಾಂಚ್ ಬರ್ತವೆ, ಅರೇಬಿಯನ್ ಸಿ ಬ್ರಾಂಚ್ ಅಂಡ್ ಬೇ ಆಫ್ ಬೆಂಗಾಲ್ ಬ್ರಾಂಚ್ ಅಂತೇಳಿ. ಅದ್ರ ಬಗ್ಗೆ ನೀಟಾಗಿ ನೋಡ್ಕೊಳ್ಳಿ. ಓಕೆ, 33ನೇ ಪ್ರಶ್ನೆ, ಭಾರತದಲ್ಲಿನ ಟರ್ಷಿಯರಿ ತೃತೀಯ ಕಲ್ಲಿದ್ದಲು ನಿಕ್ಷೇಪವು ಇಲ್ಲಿ ಕಂಡುಬರುತ್ತದೆ. ಓಕೆ, ಟರ್ಷಿಯರಿ ತಪ್ಪಾಗಿದೆ ಇಲ್ಲಿ ಟ್ರಾನ್ಸ್ಲೇಷನ್. ಟರ್ಷಿಯರಿ ತೃತೀಯ ಕಲ್ಲಿದ್ದಲು ನಿಕ್ಷೇಪವು ಇಲ್ಲಿ ಕಂಡುಬರುತ್ತದೆ. ಓಕೆ, ನಾರ್ತ್ ಈಸ್ಟ್ ಈಶಾನ್ಯ ದೇಶಗಳಲ್ಲಿ ಕಂಡುಬರುತ್ತದೆ, ಈಶಾನ್ಯ ರಾಜ್ಯಗಳಲ್ಲಿ. ಶಕ್ತಿಸ್ಥಳ ಅಲ್ಲ, ಶಕ್ತಿಸ್ಥಳ ಪಾವಗಡದಲ್ಲಿದೆ. ಶಕ್ತಿಸ್ಥಳ ಇತ್ತೀಚೆಗೆ ಕರ್ನಾಟಕದಲ್ಲಿ ಈ ಕೆಳಗಿನ ಯೋಜನೆಯೊಂದನ್ನು ಉದ್ಘಾಟಿಸಲಾಯಿತು. ಸೌರಶಕ್ತಿ ಯೋಜನೆ ಪಾವಗಡ ತುಮಕೂರು ಡಿಸ್ಟಿಕಲ್ಲಿದೆ. ಅಲ್ಲಿ ಸೌರಶಕ್ತಿ ಯೋಜನೆಯನ್ನು ಉದ್ಘಾಟಿಸಲಾಗಿತ್ತು. ಓಕೆ, ವೆರಿ ಇಂಪಾರ್ಟೆಂಟ್, ನಿಮಗೆ ತುಂಬ ಇಂಪಾರ್ಟೆಂಟ್ ಶಕ್ತಿಸ್ಥಳ. 35ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಬಸ್ ಕ್ಷಿಪ್ರ ಸಾರಿಗೆ ವ್ಯವಸ್ಥೆಯು ಕೆಳಗಿನ ಯಾವ ನಗರದಲ್ಲಿ ನಿರ್ಮಾಣ ಹಂತದಲ್ಲಿದೆ? ಹುಬ್ಳಿ ಧಾರವಾಡ. ಓಕೆ, BRTS ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಈಗ ಆಲ್ರೆಡಿ ಮೋಸ್ಟ್ ಮುಗ್ದಿದೆ. ಅದ್ರ ಬಗ್ಗೆ ಕ್ವಶನ್ ಬರೋ ಚಾನ್ಸಸ್ ತುಂಬಾ ಇರ್ತದೆ. ಒಂದು ಪಟ್ಟಿ ಒಂದು ರಸ್ತೆ ಉಪಕ್ರಮವು ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ವಿಶ್ವದ ಅಥವಾ ಸಿಲ್ಕ್ ರೋಡ್ ಅಂತ ಕೂಡ ಕರಿತೀವಿ. ಸಿಲ್ಕ್ ರೂಟ್ ವಿಶ್ವದ ಅತಿ ದೊಡ್ಡ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿದ್ದು ಯಾವ ದೇಶ ಇದನ್ನು ಪ್ರಾರಂಭಿಸಿತು? ಓಕೆ, ಚೀನಾ ಪ್ರಾರಂಭಿಸಿದೆ. ಸಿ ಜಿನ್ಪಿಂಗ್ ಅವರ ಒಂದು ಕನಸಿನ ಒಂದು ಯೋಜನೆ ಅಂತ ನೀವು ಕೂಡ ಹೇಳ್ಬೋದು. ಬಟ್ ಇದಕ್ಕೆ ಭಾರತ ಅಪೋಸ್ ಮಾಡ್ತಾ ಇದೆ. ಕಾರಣ ಇಷ್ಟೇ, ಒಂದು ಸಿಲ್ಕ್ ರೋಡ್ನ ಭಾಗವಾದಂತಹ ಒಂದು ಸಿಪೆಕ್ ಅಂತ ಒಂದು ಯೋಜನೆ ಇದೆ, ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್. ಅದು ನಮ್ಮ ಈ ಜಮ್ಮು ಕಾಶ್ಮೀರದ POK ಪ್ರದೇಶದಲ್ಲಿ ಹಾದು ಹೋಗ್ತಾ ಇದೆ. ಓಕೆ, ಆ ಪ್ರದೇಶದಲ್ಲಿ ಹಾದು ಹೋಗ್ತಾ ಇದೆ. ಈ ಪ್ರದೇಶದಲ್ಲಿ ಹಾದು ಹೋಗಿರೋದ್ರಿಂದ ಇದು ಭಾರತದ ಪರ್ಮಿಷನ್ ತೊಗೊಂಡಿಲ್ಲ. ಇದು ಜಸ್ಟ್ ಪಾಕಿಸ್ತಾನದ ಪರ್ಮಿಷನ್ ತೊಗೊಂಡು ನಮ್ಮ ಪರ್ಮಿಷನ್ ತೊಗೊಂಡಿಲ್ಲ. ಆದ್ದರಿಂದ ಭಾರತ ನಮ್ಮ ಸಾರ್ವಭೌಮತ್ವಕ್ಕೆ, ನಮ್ಮ ಸಾವರ್ನಿಟಿಗೆ ತೊಂದರೆ ಆಗಿದೆ, ಸಾವರ್ನಿಟಿಗೆ ಇದಾಗಿದೆ, ಇಂಟರ್ಫಿರೆನ್ಸ್ ಆಗಿದೆ ಅಂತೇಳಿ ಈ ಒಂದು ಯೋಜನೆಯನ್ನು ತಿರಸ್ಕರಿಸಿದೆ. ಆಲ್ಮೋಸ್ಟ್ ಆಲ್ ಈ ಯೋಜನೆ ಈಗ ನಾವು ತಿರಸ್ಕರಿಸಿದ್ರೆ ಆಟೋಮೆಟಿಕ್ ಜಪಾನ್ ತಿರಸ್ಕರಿಸುತ್ತೆ. ಆಟೋಮೆಟಿಕ್ಲಿ ನಮ್ಮ ಸ್ನೇಹ ರಾಷ್ಟ್ರವಂತಾದಂತಹ ಕೆಲವು ಕಂಟ್ರಿಗಳು ಇದನ್ನು ತಿರಸ್ಕರಿಸ್ತವೆ. ಆಲ್ರೆಡಿ ಈಗ ಜಪಾನ್ ಮತ್ತು ಇಂಡಿಯಾ ಮತ್ತು USA ಸೇರಿಕೊಂಡು ಒಂದು ಹೊಸ ಯೋಜನೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ರಷ್ಯಾ ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದೆ. ಓಕೆ, ನೋಡೋಣ ಏನಾಗ್ತದೆ ಅಂತೇಳಿ. ಓಕೆ, ನೆಕ್ಸ್ಟ್ 37ನೇ ಪ್ರಶ್ನೆ, ಉಪಗ್ರಹ ಉಡಾವಣಾ ವಾಹನಗಳಲ್ಲಿ ಕ್ರಯೋಜನಿಕ್ ಹಂತದಲ್ಲಿ ಉಪಯೋಗಿಸುವುದು ಕೆಳಗಂಡಗಳಲ್ಲಿ ಯಾವುದು? ಓಕೆ, GSLV ರಾಕೆಟ್ಗಳು. ಇಲ್ಲಿ ಕ್ರಯೋಜನಿಕ್ ಒಂದು ಸ್ಟೇಜ್ ಅಂತ ಏನಿದೆ, ವೆರಿ ಇಂಪಾರ್ಟೆಂಟ್. ಇದೊಂದು ಈಗ ನಮ್ಮ ಇಸ್ರೋ ಇದನ್ನು ಸಾಧನೆ ಮಾಡಿದೆ, ಈ ಒಂದು ಟೆಕ್ನಾಲಜಿನ ಪಡೆದುಕೊಂಡು. ಮೊದಲಿಗೆ ನಾವು ರಷ್ಯಾನ ಕೇಳಿದ್ವಿ, ಈ ಟೆಕ್ನಾಲಜಿಯನ್ನು ಕೇಳಿದ್ವಿ, ಬಟ್ ರಷ್ಯಾ ಇದನ್ನು ರಿಜೆಕ್ಟ್ ಮಾಡಿತ್ತು. ಬಟ್ ಈಗ ನಾವು ಸ್ವಂತವಾಗಿ ಇದನ್ನು ಕ್ರಯೋಜನಿಕ್ ಇಂಜಿನ ತಯಾರು ಮಾಡಿದ್ವಿ. ಹೀಗೆ ದೊಡ್ಡ ವೇಟ್ ಇದ್ದಕ್ಕಂಥ ರಾಕೆಟ್ಗಳನ್ನು ನಾವು ಜಿಯೋ ಸ್ಟೇಷನರಿ ರಾಕೆಟ್ಗಳಿಗೆ 36,000 ಎತ್ತರದ ಒಂದು ಕಕ್ಷೆಗಳಿಗೆ ಸೇರಿಸಲು ನಾವು ಈಸಿಯಾಗಿ ಈ ಒಂದು ಕ್ರಯೋಜನಿಕ್ ಹಂತವನ್ನು ಉಪಯೋಗಿಸ್ಕೋಬೋದು. ಈ ರಾಕೆಟ್ಗಳನ್ನು ಉಪಯೋಗಿಸ್ಕೋಬೋದ್ರಿಂದ ಇದೊಂದು ದೊಡ್ಡ ಸಾಧನೆ ಅಂತ ಕೂಡ ಹೇಳ್ಬೋದು. ಓಕೆ, ಈ ಕ್ರಯೋಜನಿಕ್ ಇಂಜಿನ್ಗಳನ್ನು ಮತ್ತೆ ನಾವು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಮಾಡೋದು ಕೂಡ ನಾವು ಯೂಸ್ ಮಾಡ್ಕೋಬಹುದು. ಈಗ ಅಗ್ನಿ ಸೀರೀಸ್ ಏನಿದೆ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು ಕ್ಷಿಪಣಿಗಳನ್ನು ತಯಾರಿಸೋದಕ್ಕೆ. 38ನೇ ಪ್ರಶ್ನೆ, ಇತ್ತೀಚೆಗೆ ಪ್ರಧಾನಮಂತ್ರಿಯವರು ಇಂದ್ರಧನುಷ್ ಎಂಬ ಉದ್ದೇಶಿತ ಮಿಷನ್ ಅನ್ನು ಪ್ರಾರಂಭಿಸಿದರು. ಇಂದ್ರಧನುಷ್ ಮಿಷನ್ನ ಮೂಲ ಉದ್ದೇಶವು ಈ ಕೆಳಕಂಡ ಯಾವ ರೋಗಗಳನ್ನು ಗುರಿಯಾಗಿಟ್ಟುಕೊಂಡಿದೆ ಅಂತ ಹೇಳಿದೆ? ಓಕೆ, ಡಿಫ್ತೇರಿಯಾ, ಊಫಿಂಗ್ ಕಾಫ್, ಕಾಲರಾ, ಟಿಟಾನಸ್. ಓಕೆ, 1 to 4. 1 to 4. Option C. Identify the correct statement about the provision of provisions mentioned in Directive Principle of State Policy.
ರಾಜ್ಯ ನೀತಿ ನಿಷೇಧತ್ವಗಳ ನಿಬಂಧನೆಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಸಾಮಾಜಿಕ ಕ್ರಮವನ್ನು ಭದ್ರಪಡಿಸುವ ಮೂಲಕ ಜನರ ಕಲ್ಯಾಣವನ್ನು ಉತ್ತೇಜಿಸಲು ರಾಜ್ಯವು ಶ್ರಮಿಸಬೇಕು. ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಗಳನ್ನು ಕಡಿಮೆ ಮಾಡಲು ರಾಜ್ಯವು ಶ್ರಮಿಸಬೇಕು. ವಿವಿಧ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಜನರ ಗುಂಪುಗಳ ನಡುವೆ ಇರುವ ಅಸಮಾನತೆಯನ್ನು ಕಡಿಮೆ ಮಾಡಲು ರಾಜ್ಯವು ಶ್ರಮಿಸಬೇಕು. ಅಷ್ಟು ಕರೆಕ್ಟು. ಆಪ್ಷನ್ ಸಿ ಆಲ್ ಕರೆಕ್ಟ್. ಭಾರತದಲ್ಲಿನ ಪೌರತ್ವಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಸಿಟಿಜನ್ಶಿಪ್ ಇನ್ ಇಂಡಿಯಾ. ಸಂವಿಧಾನದ ಆರಂಭದಲ್ಲಿ ಭಾರತದಲ್ಲಿ ಯಾರು ತನ್ನ ವಾಸಸ್ಥಾನವನ್ನು ಹೊಂದಿರುವರೋ ಅಂತಹ ಪ್ರತಿಯೊಬ್ಬರೂ ಭಾರತದ ಪೌರರು. ಯಾವ ವ್ಯಕ್ತಿಗಳು ಸಾಮಾನ್ಯವಾಗಿ ಭಾರತದ ಭೂಪ್ರದೇಶದಲ್ಲಿ 5 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ವಾಸಿಸುತ್ತಿರುವರೋ ತಕ್ಷಣವೇ ಸಂವಿಧಾನದ ಪ್ರಕಾರ ಅವರಿಗೆ ಭಾರತದ ಪೌರತ್ವ ದೊರೆಯುತ್ತದೆ. ಓಕೆ, ಎರಡೂ ಕರೆಕ್ಟು. 41ನೇ ಪ್ರಶ್ನೆ. ಭಾರತದಲ್ಲಿ ಬ್ಯಾಂಕುಗಳು ಅವರ ಸಮಯ ಮತ್ತು ನಿವ್ವಳ ಬೇಡಿಕೆಯ ಹೊಣೆಗಾರಿಕೆಗಳನ್ನು ಅವುಗಳೊಂದಿಗಿನ ದ್ರವ ಸ್ವತ್ತುಗಳ ರೂಪದಲ್ಲಿ ನಿಗದಿತ ಪ್ರಮಾಣದಲ್ಲಿ ನಿರ್ವಹಿಸಬೇಕಾಗುತ್ತದೆ. ಈ ಮಿಶ್ರಣ ಹೀಗೆ ಕರೆಯುವರು ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ನಾವು ಕರಿತೀವಿ. ಓಕೆ, ಭಾರತದಲ್ಲಿನ ಪಾವತಿಗಳ ಸಮತೋಲನಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಗಮನಿಸಿ. ಅವಿಭಾಜ್ಯಗಳು ಚಾಲ್ತಿಯ ಖಾತೆಯ ಭಾಗವಾಗಿದೆ. ಸೇವೆಗಳನ್ನು ಚಾಲ್ತಿ ಖಾತೆಯಡಿ ಸೇರಿಸಲಾಗಿದೆ. ಭಾರತದಲ್ಲಿ ಚಾಲ್ತಿ ಖಾತೆಗಳ ತೈಲ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಧನಾತ್ಮಕವಾಗಿರುತ್ತದೆ. ಆಲ್ ಆರ್ ಕರೆಕ್ಟ್. ಭಾರತೀಯ ಯಾವ ಆಡಳಿತಗಾರನು ತನ್ನ ಆಸ್ಥಾನದಲ್ಲಿ ಸಿಸ್ದಾ ಮತ್ತು ಪೈಬೋಸ್ಗಳನ್ನು ಪರಿಚಯಿಸಿ ಆಚರಣೆಯಲ್ಲಿಟ್ಟುಕೊಂಡಿದ್ದನು? ಬಲ್ಬನ್. 44ನೇ ಪ್ರಶ್ನೆ. ಭಾರತದಲ್ಲಿ ಸಾಮಾಜಿಕ ಸುಧಾರಣೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅವನು ವೇದಗಳ ಕಡೆಗೆ ನೋಡಿ ಭಾರತದ ಶಿವಲಿಂಗಕ್ಕೆ ಮರಳಿ ಎಂದರು. ಅವನ ಉದ್ದೇಶ ವೇದಗಳಿಗೆ ಹಿಂತಿರುಗಿಸುವುದಾಗಿತ್ತು. ಸ್ವಾಮಿ ದಯಾನಂದ ಸರಸ್ವತಿ ಅವರು ಸ್ಟಾರ್ಟ್ ಮಾಡ್ತಾರೆ. ಅದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ, ನೋಡ್ಕೊಳ್ಳಿ. ಗೋ ಬ್ಯಾಕ್ ಟು ದ ವೇದಾಸ್ ಅಂತೇಳಿ ಸ್ಟಾರ್ಟ್ ಮಾಡೋದು. 45ನೇ ಪ್ರಶ್ನೆ. ಭಾರತದಲ್ಲಿನ ಜಾನಪದ ನೃತ್ಯಗಳನ್ನು ಸಂಬಂಧಿಸಿದ ರಾಜ್ಯಗಳೊಡನೆ ಸರಿಯಾಗಿ ಹೊಂದಾಣಿಕೆಯಾಗಿರುವುದನ್ನು ಗುರುತಿಸಿ. ಚರ್ಬಾವು ಹಿಮಾಚಲ ಪ್ರದೇಶ ರಾಜ್ಯದ ಹೆಸರಾಂತ ಜಾನಪದ ನೃತ್ಯವಾಗಿದೆ. ಝೂಮರ್ ಎಂಬುದು ಜಾರ್ಖಂಡ್ ರಾಜ್ಯದಲ್ಲಿನ ಬುಡಕಟ್ಟು ಜನಾಂಗದವರು ಪ್ರದರ್ಶಿಸುವ ಸುಗ್ಗಿ ನೃತ್ಯವಾಗಿದೆ. ಬಿಹು ಎಂಬುದು ಗುಜರಾತಿನ ಹೆಸರಾಂತ ಜಾನಪದ ನೃತ್ಯವಾಗಿದೆ. ಈ ಮೋಸ್ಟ್ ಕರೆಂಟ್ ಅಫೇರ್ಸಲ್ಲಿ ಕೂಡ ಬಂದಿದೆ. ಅದರಿಂದ ಕ್ವಶನ್ಸ್ಗಳು ತುಂಬಾ ಕರೆಂಟ್ ಅಫೇರ್ಸ್ ಬೇಸ್ಡ್ ಬಂದಿರ್ತವೆ. ಸ್ವಲ್ಪ ನೀಟಾಗಿ ನೋಡಿ ಆನ್ಸರ್ ಮಾಡಿದರೆ ನೀವು ಕರೆಕ್ಟಾಗಿ ಮಾಡ್ಕೋಬೋದು. ಆ್ಯಕ್ಚುಲಿ ಈ ಕ್ವಶನ್ ಟಫ್ ಆಗಿದೆ, ಯಾಕೆಂದರೆ ಈಗ ಈ ಕೋಚಿಂಗ್ ಓದೋಕ್ಕೂ ತುಂಬಾ ಕಾಂಪಿಟೇಷನ್ ಆಗಿಬಿಟ್ಟಿದೆ. ಆದ್ದರಿಂದ ತುಂಬಾ ಟಫ್ ಕಾಂಪಿಟೇಷನಿಂದ ನೀವು ಸ್ವಲ್ಪ ನೀಟಾಗಿ ಪ್ರಿಪೇರ್ ಆಗಬೇಕಾಗ್ತದೆ. ಓಕೆ, ಸ್ವಾಮಿ ದಯಾನಂದ ಸರಸ್ವತಿ ಅವ್ರು ನೋಡ್ಕೊಳ್ಳಿ, ನೋಡ್ಕೊತಾ ಇರಬೇಕು. ಆರ್ಯ ಸಮಾಜ ಲಿಂಕ್ ಮಾಡ್ಕೊಂಡಿರ್ಬೇಕು, ಪ್ರತಿಯೊಂದಕ್ಕೂ ಲಿಂಕ್ ಮಾಡಿ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಅವ್ರು ಹೇಳ್ತಾರೆ ಗೋ ಬ್ಯಾಕ್ ಟು ದ ವೇದಾಸ್, ವೇದಗಳಿಗೆ ಹಿಂತಿರುಗಿ ಅಂತ ಹೇಳ್ತಾರೆ. ಅಲ್ಲಿ ವೇದ ಸ್ಟಾರ್ಟ್ ಆದಾಗ, ಅರ್ಲಿ ವೇದ ಸ್ಟಾರ್ಟ್ ಆದಾಗ ಯಾವ ರೀತಿ ಇತ್ತು ಆ ಒಂದು ವ್ಯವಸ್ಥೆ, ಆ ರೀತಿಯಾಗಿರ್ಬೇಕಂತೇಳಿ. ಲೇಟರ್ ವೇದಕ್ಕಿಂತ ಸ್ಟಾರ್ಟ್ ಆದಾಗ ಎಲ್ಲ ಸತ್ಯಗಣಪತಿಯಾಗಿರೋದು ಪ್ರತಿಯೊಂದು ಕೆಟ್ಟೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ಅದನ್ನು ಬೇಡ, ಈ ಕಂಟಿನ್ಯೂ ಮಾಡೋದು ಬೇಡ, ವೇದಗಳಿಗೆ ಹಿಂತಿರುಗೋಣ, ವೇದದಲ್ಲಿ ಏನು ಬರ್ತಿದೆ, ಋಗ್ವೇದದಲ್ಲಿ ಏನು ಬರ್ತಿದೆ ಅದನ್ನು ನಾವು ಫಾಲೋ ಮಾಡೋಣ ಅಂತ ಹೇಳಿತ್ತು. ಓಕೆ, ಸ್ವಾಮಿ ದಯಾನಂದ ಸರಸ್ವತಿಯವರು ತುಂಬಾ ಶ್ರಮಪಟ್ಟರು. ಓಕೆ, 46ನೇ ಪ್ರಶ್ನೆ. ಒಂದಷ್ಟು ಹಣವನ್ನು 3:7:9:13 ಅನುಪಾತದಲ್ಲಿ ABCD ನಡುವೆ ವಿಂಗಡಿಸಲಾಗಿದೆ. ಎ ಮತ್ತು ಸಿಗಳ ಪಾಲು 11,172 ಆಗಿದ್ದರೆ ಬಿ ಮತ್ತು ಡಿಗಳ ನಡುವಿನ ವ್ಯತ್ಯಾಸವೇನು? 5,586. ಆಪ್ಷನ್ ಸಿ. ಇದಕ್ಕೆ ನೀವು ಮಾಡ್ಕೊಳ್ಳಿ. ಓಕೆ, 47ನೇ ಪ್ರಶ್ನೆ. ಒಬ್ಬ ತೋಟಗಾರನು ತನ್ನೊಡನೆ 1,000 ಸಸಿಗಳನ್ನು ಹೊಂದಿದ್ದಾನೆ. ಅವನು ತನ್ನ ತೋಟದಲ್ಲಿ ಒಂದು ಸಾಲಿನಲ್ಲಿ ಎಷ್ಟು ಸಂಖ್ಯೆಯ ಸಸಿಗಳಿರುತ್ತವೆಯೋ ಅಷ್ಟೇ ಸಂಖ್ಯೆಯ ಸಾಲುಗಳನ್ನು ಮಾಡಿರುತ್ತಾನೆ. ಈ ಉದ್ದೇಶಕ್ಕಾಗಿ ಆತನು ತನ್ನ ಅಗತ್ಯತೆಗಳನ್ನು ಪೂರೈಸಲು ಕನಿಷ್ಠ ಸಂಖ್ಯೆ ಎಷ್ಟು ಸಸಿಗಳು ಬೇಕೆಂದು ಗುರುತಿಸಿದ್ದಾರೆ. ಇದಕ್ಕೆ ಆನ್ಸರ್ ಮಾಡಿ. ಇದಕ್ಕೆ ಉತ್ತರ 24. 48ನೇ ಪ್ರಶ್ನೆ. ಸಮಭಾಜಕ ವೃತ್ತ ವಿಧದ ವಾಯುಗುಣಕ್ಕೆ ಅಂದರೆ ಈಕ್ವಟೋರಿಯಲ್ ಟೈಪ್ ಆಫ್ ಕ್ಲೈಮೇಟ್ಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಅದು ವರ್ಷವಿಡೀ ಮಳೆಯನ್ನು ಪಡೆಯುತ್ತದೆ. ಮರಗಳು ಶುದ್ಧವಾಗಿ ಹಾಗೂ ನೀಳವಾಗಿ ಕಂಡುಬರುತ್ತವೆ. ಬಹುತೇಕ ಪ್ರಮಾಣದ ಮಳೆಯ ನೀರು ಜರಿಗಳ ರೀತಿಯಲ್ಲಿ ಭೂಮಿಯನ್ನು ತಲುಪುತ್ತದೆ. ಓಕೆ, ಅದಕ್ಕೆ 1 and 3 ಮಾತ್ರ ಸರಿಯಾಗ್ತದೆ. 49ನೇ ಪ್ರಶ್ನೆ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಹಾಗೂ ಕೆಳಗೆ ಕೊಟ್ಟಿರುವ ಸಂಗೀತಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ.
ಇಲ್ಲಿ ಓಷನ್ ಕರೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಪಟ್ಟಿ 1ರಲ್ಲಿ, ಮತ್ತು ಲಿಸ್ಟ್ 2 ಅಲ್ಲಿ ಅದರ ಗುಣಲಕ್ಷಣಗಳು, ಅದು ಕೋಲ್ಡ್ ಕರೆಂಟ್ ವಾರ್ಮ್ ಕರೆಂಟ್ ಅಂತ ಕೇಳಿದ್ದಾರೆ. ಓಕೆ, ಅದನ್ನು ನೋಡಿ ಆನ್ಸರ್ ಮಾಡಬೇಕಾಗ್ತದೆ. ಓಕೆ, ಫಸ್ಟ್ನೇದು ಬೆಂಗ್ವಿಲಾ ಕರೆಂಟ್ ಏನಿದೆ, ಈ ಬೆಂಗ್ವಿಲಾ ಕರೆಂಟು ದಕ್ಷಿಣ ಅಟ್ಲಾಂಟಿಕ್ ಸಾಗರದ ಕರೆಂಟ್ ಇದು. ಓಕೆ, ಬೆಂಗ್ವಿಲಾ. ಕ್ಯಾಲಿಫೋರ್ನಿಯಾ ಕರೆಂಟ್ ಉತ್ತರ ಪೆಸಿಫಿಕ್ ಸಾಗರದ್ದು. ಗಲ್ಫ್ ಸ್ಟ್ರೀಮ್ ಉಷ್ಣೋದಕ ಪ್ರವಾಹ ಇದು. ಓಕೆ, ಅದು ವಾರ್ಮ್ ಕರೆಂಟ್ ಇದು. ಅಂಬೋಲ್ಟ್ ಕರೆಂಟು ಶೀತೋದಕ ಪ್ರವಾಹ, ಅಂಬೋಲ್ಟ್ ಕರೆಂಟ್ ಕೋಲ್ಡ್ ಕರೆಂಟು. ಓಕೆ, ಆಪ್ಷನ್ ಸಿ ಕರೆಕ್ಟ್ ಆಗ್ತದೆ. ಎಕ್ಸೈಸ್ ಇಕ್ವಲೆಂಟ್ 2017, ವ್ಯಾಯಾಮ ಇಕ್ವಲೆಂಟ್ 2017, ಇದು ಬೆಳಗಾವಿಯಲ್ಲಿ ದ್ವಿಪಕ್ಷೀಯ ಮಿಲಿಟರಿ ವ್ಯಾಯಾಮವು ನಡೆದದ್ದು ಭಾರತ ಮತ್ತು ಇದರ ಮಧ್ಯೆ. ಇಕ್ವರಿನ್ ಮಾಲ್ಡೀವ್ಸ್. ಕರ್ನಾಟಕದಲ್ಲಿರುವ ಈ ಕೆಳಕಂಡ ಯಾವ ಪಕ್ಷಿಧಾಮವು ಬ್ಲ್ಯಾಕ್ ಬಕ್ಸ್ಗೆ ಪ್ರಖ್ಯಾತಿಯಾಗಿದೆ? ರಾಣಿಬೆನ್ನೂರು. ಇತ್ತೀಚೆಗೆ ರೋಹಿಂಗ್ಯಾಗಳು ಸುದ್ದಿಲಿದ್ದವು. ರೋಹಿಂಗ್ಯಾವು ಒಂದು ಜನಾಂಗೀಯ ಸಮುದಾಯವಾಗಿದ್ದು ಯಾವ ದೇಶದಲ್ಲಿ ಜೀವಿಸುತ್ತಿದ್ದಾರೆ? ಮಯನ್ಮಾರ್. ಭಾರತೀಯ ಆಧಾರಿತ ನ್ಯೂಟ್ರಿನೋ ವಿಶ್ವವಿದ್ಯಾನಿಲಯವು INO ಪೀಕ್ನ ಆಳವಾದ ಗುಹೆಯಲ್ಲಿ ನಿರ್ಮಾಣಗೊಂಡಿದೆ. ಈ ಯೋಜನೆಯು ಈ ಕೆಳಕಂಡ ಯಾವ ರಾಜ್ಯದಲ್ಲಿ ನಿರ್ಮಾಣಗೊಂಡಿದೆ? ತಮಿಳುನಾಡು. 54ನೇ ಪ್ರಶ್ನೆ, ಈ ಕೆಳಕಂಡ ಯಾವುದರಲ್ಲಿ ಹೆಚ್ಚಿನ ತಾಪಮಾನ ಪ್ಲಾಸ್ಮಾವನ್ನು ಸೀಮಿತಗೊಳಿಸಲು ಟೊಕಮಾನ್ ಟೊರೊಡೈಲ್ ಚೇಂಬರ್ ಅನ್ನು ಉಪಯೋಗಿಸಲಾಗುತ್ತದೆ? ಓಕೆ, ಇಂಟರ್ನ್ಯಾಷನಲ್ ಥರ್ಮೋನ್ಯೂಕ್ಲಿಯರ್ ಎನರ್ಜಿ ರಿಯಾಕ್ಟರ್, ಅಂತಾರಾಷ್ಟ್ರೀಯ ಔಷ್ಣೀಯ ಪರಮಾಣು ಶಕ್ತಿ ರಿಯಾಕ್ಟರ್. ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗಕ್ಕೆ ಸಂಬಂಧಿಸಿದಂತೆ, ಓಕೆ, NJAC ಸಂಬಂಧಪಟ್ಟಂತೆ, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ಗೆ ಸಂಬಂಧಪಟ್ಟಂತೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನು 99ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಇದನ್ನು ಜಾರಿಗೊಳಿಸಲಾಯಿತು. ಇದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡಲು ಶಿಫಾರಸು ಮಾಡಬಹುದು. ಸರ್ವೋಚ್ಚ ನ್ಯಾಯಾಲಯವು 99ನೇ ತಿದ್ದುಪಡಿನ ಕೆಳಗಿಳಿಸಿತು ಮತ್ತು ನ್ಯಾಯಾಧೀಶರ ನೇಮಕಾತಿಯನ್ನು ಕೊಲಿಜಿಯಂ ವ್ಯವಸ್ಥೆಯನ್ನು ಪುನಃ ಸ್ಥಾಪಿಸಿತು. ಓಕೆ, ಇದು ಕರೆಕ್ಟ್, ಅಷ್ಟು ಕೂಡ ಕರೆಕ್ಟ್ ಇದೆ. ಓಕೆ, ನಲ್ ಆ್ಯಂಡ್ ವೈಡ್ ಅಂತ ಅದು ಅನೌನ್ಸ್ ಮಾಡ್ತು, 99th ಅಮೆಂಡ್ಮೆಂಟ್ ಮಾಡಿರ್ತಕ್ಕಂಥದ್ದು. ಮತ್ತು ಕೊಲಿಜಿಯಂ ಸಿಸ್ಟಮ್ನೇ ಅದು ಫಾಲೋ ಮಾಡ್ತಾ ಇದೆ. ಓಕೆ, ಬೇಸಿಕ್ ಸ್ಟ್ರಕ್ಚರ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು, ನಲ್ ಆ್ಯಂಡ್ ವೈಡ್ ಅಂತ ಮಾಡಿಬಿಡ್ತು. 56ನೇ ಪ್ರಶ್ನೆ, ರಾಜ್ಯ ನೀತಿಯ ದೇಶತತ್ವಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಸಂವಿಧಾನದ 39A ವಿಧಿಯನ್ವಯ 42ನೇ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು. 39A ವಿಧಿಯು ಸಮಾನವಾದ ನ್ಯಾಯ ಮತ್ತು ಉಚಿತ ಕಾನೂನು ಸಲಹೆಯನ್ನು ಕಲ್ಪಿಸಲು ಶ್ರಮಿಸುತ್ತದೆ. ಬೋತ್ ಆರ್ ಕರೆಕ್ಟ್. ಹಣದುಬ್ಬರ ವಿರೋಧಿ ಕ್ರಮಗಳ ಬಗ್ಗೆ ಕೆಳಗಿನ ಪರಿಗಣಿಸಿ. ಆಂಟಿ ಇನ್ಫ್ಲೇಷನರಿ ಮೆಥಡ್ಸ್ಗೆ ಸಂಬಂಧಪಟ್ಟಂತೆ ಹೆಚ್ಚುತ್ತಿರುವ ಬ್ಯಾಂಕ್ ದರ, ಸಾಕಷ್ಟು ಬಫರ್ ಸ್ಟಾಕ್ಗಳನ್ನು ನಿರ್ವಹಿಸುವುದು, ಪಂಪ್ ಪ್ರೈಮಿಂಗ್ ಅಂತೇಳಿ. ಓಕೆ, ಆಪ್ಷನ್ ಬಿ 1 and 2. ಇನ್ಫ್ಲೇಷನ್ ಆಗದಂಗೆ ನಾವು ಮಾಡಬೇಕಂತಂದರೆ ಬ್ಯಾಂಕ್ ದರವನ್ನು ಹೆಚ್ಚಿಸಿದರೆ ಲಿಕ್ವಿಡಿಟಿ ಕಡಿಮೆ ಆಗ್ತದೆ, ಮತ್ತು ಹೆಚ್ಚು ಬಫರ್ ಸ್ಟಾಕ್ಗಳನ್ನು ಮಾಡೋದ್ರಿಂದ ಅದನ್ನು ನಾವು ಇನ್ಫ್ಲೇಷನ್ ತಡೆಗಟ್ಟಬಹುದು. ಅದರಿಂದ 1 and 2 ಕರೆಕ್ಟ್ ಆಗ್ತದೆ. 58ನೇ ಪ್ರಶ್ನೆ, ಬೊಥಾನಿಯ ಕಾರಿಯಲ್ಲಿ ಅಸಾಮಾನ್ಯವಾಗಿ ಮಹಾಸಾಗರದ ಲವಣತೆಯು ಈ ಕಾರಣದಿಂದ ಕಡಿಮೆ ಇರುತ್ತದೆ. ಕಾರಣ ಇಷ್ಟೇ, ಲಾರ್ಜ್ ಇನ್ಫ್ಲಕ್ಸ್ ಆಫ್ ಸ್ನೋ ಮೆಲ್ಟ್ ವಾಟರ್, ಹಿಮಕರಗಿದ ನೀರಿನ ಹೆಚ್ಚುವರಿವು. ಈ ಕೆಳಕಂಡಗಳಲ್ಲಿ ಯಾವುದನ್ನ ಭಾರತದ ಪಾಶ್ಚಿಮಾತ್ಯ ಶಿಕ್ಷಣ ವ್ಯವಸ್ಥೆಯ ಮ್ಯಾಗ್ನಾ ಕಾರ್ಟಾ ಎಂದು ಪರಿಗಣಿಸಲಾಯಿತು? ಓಕೆ, ಇದು ಚಾರ್ಲ್ಸ್ ವುಡ್ 1894 ವರದಿಯನ್ನು 1854 ರಾಜ್ಯ ಕಾರ್ಯದರ್ಶಿ ಸರ್ ಚಾರ್ಲ್ಸ್ ವುಡ್ರ ವರದಿಯನ್ನು ನಾವು ಭಾರತದ ಶಿಕ್ಷಣದ ಒಂದು ಮ್ಯಾಗ್ನಾ ಕಾರ್ಟಾ ಅಂತ ಪರಿಗಣಿಸಲಾಗಿದೆ. ಇದು ಮಾಸ್ ಎಜುಕೇಷನ್ಗೆ ಅದು ತುಂಬಾ ಹೆಲ್ಪ್ ಮಾಡಿತು. 3 ಮಂದಿ ಪ್ರಖ್ಯಾತ ವ್ಯಕ್ತಿಗಳಾದ ಪ್ರೇಮ್ ಕುಮಾರ್ ಸೆಹಗಲ್, ಶಾ ನವಾಜ್ ಖಾನ್ ಮತ್ತು GS ಡಿಲ್ಲನ್ ರವರು ನಮ್ಮ ರಾಷ್ಟ್ರೀಯ ಚಳುವಳಿಯ ಅವಧಿಯಲ್ಲಿ ಇದಕ್ಕೆ ಸಂಬಂಧಿಸಿದ್ದಾರೆ. ಅಯ್ಯನ್ಗೆ ಟ್ರಯಲ್ಗೆ ಸಂಬಂಧಪಟ್ಟಂತೆ. 61ನೇ ಪ್ರಶ್ನೆ, ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. 2ನೇ ಆಂಗ್ಲೋ ಮೈಸೂರು ಯುದ್ಧದ ಅವಧಿಯಲ್ಲಿ ಹೈದರನು ಆರ್ಕಾಟ್ನ ಮೇಲೆ ಆಕ್ರಮಣ ಮಾಡಿ ವಶಪಡಿಸಿಕೊಂಡನು. 2ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮಧ್ಯದಲ್ಲಿ ಹೈದರನು ಮರಣ ಹೊಂದಿದನು. ಪ್ರಥಮ ಆಂಗ್ಲೋ ಮೈಸೂರು ಯುದ್ಧದ ನಂತರ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸರಿಯಾಗಲಾಯಿತು. ಓಕೆ, ಆಪ್ಷನ್ 1 ಮಾತ್ರ ಸರಿ, 1 and 2 ಮಾತ್ರ ಸರಿಯಾಗ್ತದೆ. ಬಾಲ್ಟನ್ ಶುಷ್ಕ ಸೂಚ್ಯಂಕ ಎಂಬ ಆರ್ಥಿಕ ಸೂಚಕವನ್ನಾಗಿ ಬಳಸುವುದು ಇದಕ್ಕಾಗಿ. ಓಕೆ, ರೊಬಸ್ಟ್ನೆಸ್ ಆಫ್ ಟ್ರೇಡ್ ಅಂಡ್ ಶಿಪ್ಪಿಂಗ್ ಸರ್ವಿಸ್ಗೋಸ್ಕರ, ವ್ಯಾಪಾರ ಮತ್ತು ಹಡಗು ಸೇವೆಗಳ ದೃಢತೆಗೋಸ್ಕರ. ಆಪ್ಷನ್ ಸಿ. 63ನೇ ಪ್ರಶ್ನೆ, ಮಹಿಳೆಯೊಬ್ಬಳು ಷೇರುಗಳಲ್ಲಿ 3750 ತೊಡಗಿಸುತ್ತಾಳೆ.
ಅದು ಅವಳ ಮಾಸಿಕ ಆದಾಯದ 25% ಆದರೆ ಅವಳ ಮಾಸಿಕ ಆದಾಯ ಎಷ್ಟು ಅಂತ ಕೇಳ್ತಾರೆ. ಇದನ್ನು ಮಾಡಿ ಉತ್ತರ ಇದಕ್ಕೆ 15,000. 64ನೇ ಪ್ರಶ್ನೆ, ಭಾರತದಲ್ಲಿನ ನೀರಾವರಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ನಾಟಕದಲ್ಲಿ ಕೆರೆ ನೀರಾವರಿಯು ಅತಿ ಪ್ರಮುಖವಾದ ನೀರಾವರಿ ಮೂಲವಾಗಿದೆ. ಭಾರತದಲ್ಲಿ ಕೆರೆ ನೀರಾವರಿಗೆ ಒಳಪಟ್ಟಿರುವ ಅತ್ಯಧಿಕ ಪ್ರದೇಶವನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ. ಭಾರತದಲ್ಲಿ ಕಾಲುವೆ ನೀರಾವರಿಗೆ ಒಳಪಟ್ಟಿರತಕ್ಕಂಥ ನೀರಾವರಿ ಪ್ರದೇಶದ 50ಕ್ಕಿಂತಲೂ ಹೆಚ್ಚು ಭಾಗ ಸಿಂಧೂ ಗಂಗಾ ಮೈದಾನದಲ್ಲಿದೆ. ಓಕೆ, 1 and 3 ಮಾತ್ರ ಕರೆಕ್ಟು. ಆಪ್ಷನ್ ಎ ಕರೆಕ್ಟು. 65ನೇ ಪ್ರಶ್ನೆ, ಭಾರತದ ಅಂಕಲೇಶ್ವರವು ಹೆಸರಾಂತ ಕಡಲಾಚೆಯ ತೈಲ ಕ್ಷೇತ್ರವಾಗಿದ್ದು ಅದು ನೆಲೆಗೊಂಡಿರುವುದು ಎಲ್ಲಿ? ಗುಜರಾತಲ್ಲಿ. ಸರಸ್ PT-1N ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಸರಸ್ PT-1N ಎಂದರೆ ಏನು? ಓಕೆ, ಇಟ್ಸ್ ಎ ಇಂಡಿಜಿನಸ್ ಏರ್ಕ್ರಾಫ್ಟ್ ಡೆವಲಪ್ಡ್ ಬೈ ದ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ. ರಾಷ್ಟ್ರೀಯ ವಾಯುಮಾನ ಪ್ರಯೋಗಾಲಯವು ಅಭಿವೃದ್ಧಿಪಡಿಸಿದ ಸ್ಥಳೀಯ ವಿಮಾನ. ಓಕೆ, ಆಪ್ಷನ್ ಸಿ. 67ನೇ ಪ್ರಶ್ನೆ, ಸುಲಭವಾಗಿ 2018ರ ವ್ಯವಹಾರ ವರದಿ ಮಾಡುವುದಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಪೋರ್ಟ್ 2018. ವೆರಿ ಇಂಪಾರ್ಟೆಂಟು. ಈ ವರದಿಯಲ್ಲಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ತರಿಸಲಾಗಿದೆ. ಓಕೆ, ಈ ರಿಪೋರ್ಟ್ ಇಸ್ ಪ್ರಿಪೇರ್ಡ್ ಬೈ UNDP. ತಪ್ಪು, ಇದು ವರ್ಲ್ಡ್ ಬ್ಯಾಂಕ್ ಪ್ರಿಪೇರ್ ಮಾಡ್ತದೆ. ಈ ವರದಿಯಲ್ಲಿ ಭಾರತದ ತಮ್ಮ ಸ್ಥಾನವನ್ನು 30 ಶ್ರೇಣಿಗಳಷ್ಟು ಹೊಂದಿಸಲ್ಪಟ್ಟಿದ್ದು ಪ್ರಸ್ತುತ 100ನೇ ಶ್ರೇಣಿಗಳಲ್ಲಿ ಸ್ಥಾನ ಪಡೆದಿದೆ. ಇನ್ನೂ ಕಡಿಮೆ ಆಗಿದೆ, ಮತ್ತೆ 27 ಸ್ಥಾನ ಏನು ಪಡೆದಿದೆ. ತುಂಬಾ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಇದೊಂದು ದೊಡ್ಡ ಗ್ರೇಟ್ ಸಾಧನೆ ಕೂಡ ಹೇಳ್ಬೋದು. ಈ ಒಂದು ಡಿಮಾನಿಟೈಸೇಷನ್ ಇದರ ಒಂದು ಹೆಲ್ಪ್ಗೋಸ್ಕರ ಮತ್ತು GST ಇಂದನೇ ಇದು ನಮಗೆ ತುಂಬಾ ಹೆಲ್ಪ್ ಆಗಿದ್ದು. ದಿವಾಳಿತನ ಮತ್ತು ದಿವಾಳಿತನದ ಸಮಿತಿಯು ಕಾರ್ಯವಿಧಾನವು ಭಾರತದ ಸುಧಾರಣೆಗೆ ಕಾರಣಗಳಲ್ಲಿ ಒಂದಾಗಿದೆ. 2 and 3 ಕರೆಕ್ಟು. ಪ್ರಸ್ತುತ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಯಾರು? ಓಕೆ, ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು. ಕನ್ನಡ ಪ್ರಶ್ನೆ ಆಗುತ್ತದೆ. ವಿಕಾಸ್ ಎಂಜಿನ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಈ ಕೆಳಕಂಡವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಓಕೆ, ವಿಕಾಸ್ ಇಂಜಿನ್. ಓಕೆ, ಇದೊಂದು ಲಿಕ್ವಿಡ್ ಫ್ಯೂಲ್ಡ್ ರಾಕೆಟ್ ಇಂಜಿನ್ಗೆ ಸಂಬಂಧಪಟ್ಟಿತ್ತು. ಧ್ರುವೀಕೃತ ಇಂಧನವುಳ್ಳ ರಾಕೆಟ್ ಇಂಜಿನ್ಗೆ ಸಂಬಂಧಪಟ್ಟಿತ್ತು. ಫಾರ್ಮಕೋಜೆನೋಮಿಕ್ಸ್ ಎಂಬುದು ವೈದ್ಯಕೀಯ ವಿಜ್ಞಾನದಲ್ಲಿ ಇತ್ತೀಚಿನ ಅಭಿವೃದ್ಧಿಯಾಗಿದ್ದು ಈ ಕೆಳಕಂಡ ಯಾವುದರಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಿದೆ? ಓಕೆ, ಟೈಲರ್ ಮೇಡ್ ಡ್ರಗ್ಸ್ ಟು ಸೂಟ್ ಡಿಫರೆಂಟ್ ಜಿನೋಟೈಪ್ಸ್. ವಿಭಿನ್ನ ಜೀನೋ ವಿಧಗಳಿಗೆ ಸರಿ ಹೊಂದುವ ವಿಷಯಗಳನ್ನು ಸೇರಿಸುವುದು. ಆಪ್ಷನ್ ಬಿ. 71ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಹಾಗೂ ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇಲ್ಲಿ ಸಂವಿಧಾನಿಕ ಉಪಬಂಧಗಳನ್ನು ಕೊಟ್ಟಿದ್ದಾರೆ, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ಗಳನ್ನು ಕೊಟ್ಟಿದ್ದಾರೆ, ಅದರ ಮೂಲಗಳಿಂದ ಎಲ್ಲಿಂದ ಎರವಲು ಪಡೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನು ನೋಡ್ಕೋಬೇಕಾಗುತ್ತದೆ. ಓಕೆ, ಶಾಸನಬದ್ಧ ವಿಷಯಗಳಿಗೆ ಸಮರ್ಥ ಪಟ್ಟಿ ರಾಷ್ಟ್ರದರ್ಶನ ವಜಾಗೊಳಿಸುವುದು, ಪ್ರಬಲವಾದ ಕೇಂದ್ರದೊಡನಿರುವ ಒಕ್ಕೂಟ, ವಿಶೇಷಾಧಿಕಾರಕ್ಕೆ ವಕಾಲತ್ತು. ಓಕೆ, ನೋಡ್ಕೊಳ್ಳಿ. ಆಪ್ಷನ್ 2 ಉತ್ತರ. ಆಪ್ಷನ್ ಬಿ 4, 3, 2, 1. ಓಕೆ, ಮ್ಯಾಚ್ ಮಾಡ್ಕೊಳ್ಳಿ. 72ನೇ ಪ್ರಶ್ನೆ, ಅಕ್ಟೋಬರ್ 2016ರಲ್ಲಿ ಸರ್ಕಾರವು RCS ಉಡಾನ್ ಯೋಜನೆಯೊಂದನ್ನು ಪ್ರಾರಂಭಿಸಿತು. ಆ ಯೋಜನೆಯ ಉದ್ದೇಶವೇನು? ಓಕೆ, ಸ್ಟಿಮ್ಯುಲೇಟ್ ರೀಜನಲ್ ಕನೆಕ್ಟಿವಿಟಿ ಥ್ರೂ ಏರ್ಲೈನ್ಸ್. ವಾಯುಮಾರ್ಗದ ಮೂಲಕ ಪ್ರಾದೇಶಿಕ ಸಂಪರ್ಕವನ್ನು ಒದಗಿಸುವುದು. 73ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸೌರ ಮಾಹಿತಿಯ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಇದು ಭಾರತದಲ್ಲಿ ತನ್ನ ಪ್ರಧಾನ ಕಾರ್ಯಾಲಯವನ್ನು ಹೊಂದಿರುವ ಮೊಟ್ಟ ಮೊದಲ ಒಪ್ಪಂದದ ಆಧಾರದ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. ಇದು ಉಷ್ಣವಲಯದಲ್ಲಿ ಒಸರಿಸಿರುವ ಭಾಗಶಃ ಅಥವಾ ಪೂರ್ಣವಾಗಿ ಕಂಡುಬರುವ ವರ್ಷಗಳನ್ನು ಒಳಗೊಳ್ಳುತ್ತದೆ. ಈ ಮೈತ್ರಿಯಲ್ಲಿ ಫ್ರಾನ್ಸ್ ದೇಶವು ಸಂಸ್ಥಾಪಕ ಸದಸ್ಯ ರಾಷ್ಟ್ರವಾಗಿದೆ. 3 ಕರೆಕ್ಟು. 3 ಕರೆಕ್ಟು. ಇದರ ಒಂದು ಹೆಡ್ ಆಫೀಸು ನಮ್ಮ ಇಂಡಿಯಾದಲ್ಲೇ ಇದೆ, ಗುರುಗ್ರಾಮಲ್ಲಿದೆ. ತಪ್ಪಾಗಿ ಹೊಂದಿಕೆ ಆಗಿರುವುದನ್ನು ಗುರುತಿಸಿ. ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್, IMF, ಮೋಸ್ಟ್ ಫೇವರ್ಡ್ ನೇಷನ್, WTO, ನ್ಯಾಷನಲ್ ಟ್ರೀಟ್ಮೆಂಟ್, RBI, DMAT, NSDL. ತಪ್ಪಾಗಿರೋದು ನ್ಯಾಷನಲ್ ರಾಷ್ಟ್ರೀಯ ಚಿಕಿತ್ಸೆ, RBI. 75ನೇ ಪ್ರಶ್ನೆ, ಪೂರ್ಣ ಬಂಡವಾಳ ಖಾತೆ ಪರಿವರ್ತನೆ ಬಗ್ಗೆ ಕೆಳಕಂಡ ಹೇಳಿಕೆಯನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ದಿ ಫುಲ್ ಕ್ಯಾಪಿಟಲ್ ಅಕೌಂಟ್ ಕನ್ವರ್ಟಬಿಲಿಟಿ. ಅದು ಬಂಡವಾಳ ಜಿಗಿತಕ್ಕೆ ಕಾರಣವಾಗುವುದು. ಅದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಬಿಕ್ಕಟ್ಟಿಗೆ ಕಾರಣವಾಗಬಹುದು. ಅದು ವಿದೇಶಿ ವಿನಿಮಯ ನಿಕ್ಷೇಪಗಳ ಸವೆತಕ್ಕೆ ಕಾರಣವಾಗಬಹುದು. ಎಲ್ಲದೂ ಕರೆಕ್ಟೇ. ನಮ್ಮ ಇಂಡಿಯಾದಲ್ಲಿ ಫುಲ್ ಕ್ಯಾಪಿಟಲ್ ಅಕೌಂಟ್ ಕನ್ವರ್ಟಬಿಲಿಟಿ ಇಟ್ಟಿಲ್ಲ. ಓಕೆ, ಅದರಿಂದ ನಮ್ಮ ಸಡನ್ನಾಗಿ ಯಾರು ಇನ್ವೆಸ್ಟ್ ಮಾಡಿ ಕೋಟಿ ಇನ್ವೆಸ್ಟ್ ಮಾಡಿಬಿಟ್ಟು ಒಂದೇ ಸತಿ ತೊಗೊಂಡೋಗ್ಬೇಕಂದ್ರೆ ಅದಕ್ಕೆ ನಮ್ಮ ದೇಶ ಒಪ್ಪಿಗೆ ಕೊಡೋದಿಲ್ಲ. ಸಡನ್ನಾಗಿ ಉದ್ಯೋಗ ಲಾಸ್ ಆಗೋ ಚಾನ್ಸಸ್ ಇರ್ತದೆ. ಒಂದು ಕಂಪ್ನಿ ಫೇಲ್ ಆದ ತಕ್ಷಣ ಅವ್ರದ್ದು ಲಿಕ್ವಿಡಿಟಿ ತೊಗೊಂಡು ಹೋಗಿ ಬರಲ್ಲ ಇಂಡಿಯಾದಲ್ಲಾದರೆ. ಲಾಸ್ಟ್ ಟೈಮಲ್ಲಿ ಸೌತ್ ಈಸ್ಟ್ ಏಷ್ಯನ್ ದೇಶಗಳಲ್ಲಿ ಕೊಲಾಪ್ಸ್ ಆಯಿತು. ಅವರು ಎಕನಾಮಿಕ್ ಕೊಲಾಪ್ಸ್ ಆಯ್ತು, ಕಾರಣ ಇದೇ ಆಗಿತ್ತು. ಅವರು ಫುಲ್ ಕ್ಯಾಪಿಟಲ್ ಅಕೌಂಟ್ ಕನ್ವರ್ಟಬಿಲಿಟಿನ ಇಟ್ಟಿದ್ರು. ಬಟ್ ನಮ್ಮ ದೇಶದಲ್ಲಿ ಅದಕ್ಕೆ ಮಾನ್ಯತೆ ಇಲ್ಲ. ಅವರು ವರ್ಷ ಅಷ್ಟು ಮಾತ್ರ ತೊಗೊಂಡೋಗ್ಬೇಕು. ಕಡಿಮೆ ಒಂದು ಲಿಮಿಟ್ ಇದೆ, ಆ ಲಿಮಿಟ್ ಅಷ್ಟು ಮಾತ್ರ ತೊಗೊಂಡೋಗ್ಬೇಕು. ಅಷ್ಟು ತೊಗೊಂಡೋಗಿ ಬರಲ್ಲ.
ಭಾರತದಲ್ಲಿ ಉಷ್ಣವಲಯದ ತೇವಯುತ ನಿತ್ಯ ಹರಿದುಡಿನ ಅಣೆಗಳು ಕಂಡುಬರುವುದು ಇಲ್ಲಿ. ಕೇರಳ, ಮಣಿಪುರ್, ಅಂಡಮಾನ್ ಎಲ್ಲ ಕಡೆಯೂ ಕಂಡುಬರುತ್ತದೆ. 1 2 3. ಹುಲಾ ಗಿಬ್ಬನ್ ಎಂಬ ಮಂಗವು ಭಾರತದ ಈ ರಾಜ್ಯದಲ್ಲಿ ಮಾತ್ರ ಕಂಡುಬರುತ್ತದೆ, ಅಸ್ಸಾಂನಲ್ಲಿ. 78ನೇ ಪ್ರಶ್ನೆ, ಹುಯೆನ್ ಸಾಂಗ್ ಚೀನಿ ಯಾತ್ರಿಕನು ಯಾರ ಕಾಲಾವಧಿಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದನು? ಹರ್ಷವರ್ಧನ. ಅವಳ ದಿನ್ನೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಯನ್ನು ಪರಿಗಣಿಸಿ. ಅವಳ ಪಾಲಿಪ್ಸ್ಗಳು ಆಳವಿಲ್ಲದ ಖಂಡಾವರಣ ಪ್ರದೇಶದಲ್ಲಿ ಮಾತ್ರ ಬೆಳವಣಿಗೆಯಾಗುತ್ತದೆ. ಬಿಕಾಸ್ ಆಳವಿಲ್ಲದ ಅಂತಂದರೆ ಅಲ್ಲಿ ಫೋಟೋಸಿಂಥಸಿಸ್ ಆಗಬೇಕು, ಆದರೆ ಮಾತ್ರ ಅದು ಒಂದು ಕೋರಲ್ ಪೊಲೀಸ್ ಬಿಡಬೇಕಂದ್ರೆ ಸೂರ್ಯನ ಬೆಳಕಿನ ಅವಶ್ಯಕತೆ ಇದೆ. ಅದರಿಂದ ಇದು ಸೂರ್ಯನ ಬೆಳಕು ಎಲ್ಲಿ ಮುಟ್ಟ ಇರ್ತದೋ ಅಲ್ಲಿ ಇದು ತುಂಬಾ ಫೋಟೋಸಿಂಥಸಿಸ್ ಆಗೋದ್ರಿಂದ ಇದು ಮೇಲೇ ಬೆಳೀತದೆ, ಆಳವಿಲ್ಲದ ಖಂಡಾವರಣ ಪ್ರದೇಶಗಳಲ್ಲಿ ಬೆಳೀತದೆ ಅಂತೇಳಿ. ಶಾಲೋ ಕಾಂಟಿನೆಂಟಲ್ ಶೆಲ್ಫಲ್ಲಿ ಬೆಳೀತದೆ. ಹವಳ ಪ್ರಾಣಿಗಳ ಬೆಳವಣಿಗೆ ಸಂಚಯಯುಕ್ತ ನೀರಿನ ಅಗತ್ಯವಾಗಿದೆ. ಭಾರತದಲ್ಲಿ ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ಕರಳುದ್ದಕ್ಕೂ ಕಂಕಣ ಹವಳ ದಿನೆಗಳನ್ನು ಕಾಣಬಹುದು. ಓಕೆ, ಇಲ್ಲಿ 1 and 2 ಮಾತ್ರ ಸರಿ. ಅಧಿಕ ಉಷ್ಣಾಂಶ ಮತ್ತು ಅತ್ಯಧಿಕ ಮಳೆಯ ಜೊತೆಗೆ ಒಂದರ ನಂತರ ಮತ್ತೊಂದರಂತೆ ಕಂಡುಬರುವ ತೇವ ಮತ್ತು ಶುಷ್ಕ ಅವಧಿಗಳ ಪರಿಣಾಮವಾಗಿ ಈ ಮಣ್ಣು ನಿರ್ಮಾಣವಾಗುತ್ತದೆ. ಜಮಿಟಿಗೆ ಮಣ್ಣು, ಲ್ಯಾಟರೈಟ್ ಸಾಯಿಲ್ ಅಂತ ಕರಿತೀವಿ ಅದು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಯನ್ನು ಪರಿಗಣಿಸಿ. ಸ್ಯಾಡಲ್ ಶಿಖರವು ಈ ದ್ವೀಪಗಳಲ್ಲಿ ಅತ್ಯಂತ ಎತ್ತರವಾದದ್ದಾಗಿದೆ. ನಾರ್ಕೋಡಾ ಮತ್ತು ಬ್ಯಾರನ್ ದ್ವೀಪಗಳು ಜ್ವಾಲಾಮುಖಿ ದ್ವೀಪಗಳಾಗಿವೆ. ಜಾರವಸ್ ಮತ್ತು ಶಾಂಪೇನರ್ಸ್ ಈ ದ್ವೀಪದಲ್ಲಿ ಬುಡಕಟ್ಟು ಜನಾಂಗದವರು ಜೀವಿಸುತ್ತಾರೆ. ಓಕೆ, 1 and 2 ಕರೆಕ್ಟು. ಒಕ್ಕೂಟ ಸರ್ಕಾರವು ಇತ್ತೀಚೆಗೆ ಈ ಸಮೀಕ್ಷಾ ವೇದಿಕೆಯನ್ನು ಪ್ರಾರಂಭಿಸಿತು. ಈ ಸಮೀಕ್ಷೆ ಎಂದರೇನು? ಈ ಸಮೀಕ್ಷೆ ಅಂದರೆ ಇಟ್ಸ್ ಆನ್ಲೈನ್ ಮಾನಿಟರಿಂಗ್ ಸಿಸ್ಟಮ್ ಟು ಟ್ರ್ಯಾಕ್ ದ ಪ್ರೋಗ್ರೆಸ್ ಆಫ್ ಗವರ್ಮೆಂಟ್ ಪ್ರಾಜೆಕ್ಟ್ಸ್. ಸರ್ಕಾರದ ಯೋಜನೆಗಳ ಪ್ರಗತಿಯನ್ನು ಪತ್ತೆಹಚ್ಚಲು ಆನ್ಲೈನ್ನಲ್ಲಿ ನಿರ್ವಹಿಸುವ ಒತ್ತುವರಿ ವ್ಯವಸ್ಥೆ. ಆಪ್ಷನ್ ಎ. ಸೀಬರ್ಡ್ ಯೋಜನೆಯು ಕಾರವಾರದಲ್ಲಿನ ಅತ್ಯಾಧುನಿಕ ಮೂಲಭೂತ ಸೌಕರ್ಯವು ಈ ಕೆಳಗಿನಗಳಲ್ಲಿ ಯಾವುದಕ್ಕೆ ಮೀಸಲಾದ ಸೌಲಭ್ಯವಾಗಿದೆ? ನೌಕಾಪಡೆಗೆ ಸಂಬಂಧಿಸಿದಂತೆ. ಭಾರತದಲ್ಲಿ ಪರಮಾಣು ಶಕ್ತಿ ಕಾರ್ಯಕ್ರಮದ 3 ಹಂತಗಳಲ್ಲಿ 2ನೇ ಹಂತದ ಕಾರ್ಯಕ್ರಮವು ಈ ಕೆಳಕಂಡ ಯಾವುದನ್ನು ತಿಳಿಸುತ್ತದೆ? ಫಾಸ್ಟ್ ಬ್ರೀಡರ್ ರಿಯಾಕ್ಟರ್, ವೇಗ ಪಾಲಕ ರಿಯಾಕ್ಟರ್ಗೆ ಸಂಬಂಧಿಸಿದಂತೆ. ಇತ್ತೀಚೆಗೆ ಆರಂಭಿಸಲಾದ ಭಾರತದ ನಾವೀನ್ಯತಾ ಕಾರ್ಯಕ್ರಮವ ಈ ಕೆಳಕಂಡ ಯಾವುದರೊಡನೆ ಸಂಬಂಧ ಹೊಂದಿದೆ? ನ್ಯಾಷನಲ್ ಬಯೋಫಾರ್ಮಾ ಮಿಷನ್, ರಾಷ್ಟ್ರೀಯ ಜೈವಿಕ ಔಷಧ ಮಿಷನ್. 86ನೇ ಪ್ರಶ್ನೆ, ಇತ್ತೀಚೆಗೆ CCMB ಹೈದರಾಬಾದ್ ಸಂಸ್ಥೆಯು ಸುಧಾರಿತ ಸಾಂಬಾ ಮಸೂರಿ ಎಂಬ ಹೊಸ ಭತ್ತದ ತಳಿಯನ್ನು ಬಿಡುಗಡೆಗೊಳಿಸಿತು. ಈ ತಳಿಯ ವಿಶಿಷ್ಟ ಲಕ್ಷಣಗಳಾವು? ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್, ಬರ ನಿರೋಧಕತೆ, ಬ್ಯಾಕ್ಟೀರಿಯಾ ರೋಗದಿಂದ ನಿರೋಧಕತೆ. ಓಕೆ, 1 and 3 ಮಾತ್ರ ಕರೆಕ್ಟು. ಕೆಳಕಂಡ ಹೇಳಿಕೆಗಳನ್ನು ಗಮನಿಸಿ. ಕಾನೂನಿನಲ್ಲಾದ ಸಮರ್ಪಕವಾಗಿ ಬಳಕೆ ಮಾಡುವುದನ್ನು ಹೊರತುಪಡಿಸಿದಂತೆ ಭಾರತದ ಸಾಧನವಾರು ನಿಧಿಯ ಹಣವನ್ನು ಬಳಕೆ ಮಾಡುವಂತಿಲ್ಲ. ನೋ ಮನಿ ಔಟ್ ಆಫ್ ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಶೆಲ್ ಬಿ ಅಪ್ರೋಪ್ರಿಯೇಟೆಡ್ ಎಕ್ಸೆಪ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಲಾ ಆಫ್ ಅಪ್ರೋಪ್ರಿಯೇಷನ್. ರಾಂಗ್ ಇದು. ಭಾರತದ ಸಾಧನವಾರು ನಿಧಿಯಲ್ಲಿನ ಹಣವನ್ನು ಕಾಲದಿಂದ ಕಾಲಕ್ಕೆ ಒದಗಿ ಬರುವ ಸಭೆಗಳು, ಅನಿರೀಕ್ಷಿತ ಖರ್ಚುಗಳು, ಶಾಸನ ಸಭೆಯಲ್ಲಿನ ಅಧಿಕಾರಬದ್ಧ ಖರ್ಚುಗಳ ಬಾಕಿಗಳಿಗೆ ಕಾರ್ಯಕಾರಿ ಸಮಿತಿಯ ಅನುಮತಿಯೊಂದಿಗೆ ಮುಂಗಡವಾಗಿ ಖರ್ಚು ಮಾಡಬಹುದು. ಓಕೆ, ಇಲ್ಲಿ 2 ಮಾತ್ರ ಸರಿ ಆಗ್ತದೆ. ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಇಸ್ ಅಟ್ ದ disposal of the executive to enable advances to be made from time to time for the purpose of meeting unforeseen expenditure pending authorization of such expenditure by the legislature. 88ನೇ ಪ್ರಶ್ನೆ, ಸಾಗರವಾಲ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಯನ್ನು ಗಮನಿಸಿ. ಅದು ಬಂದರು ಆಧುನೀಕರಣದೊಂದಿಗೆ ವಿವರಿಸುತ್ತದೆ. ಜೊತೆಗೆ ಅದು ಕರಾವಳಿ ಸಮುದಾಯದ ಅಭಿವೃದ್ಧಿಗೆ ಸಂಬಂಧಿಸಿದೆ. ಬಂದರು ಸಂಪರ್ಕ ಕೈಗಾರೀಕರಣವು ಇದರ ಉದ್ದೇಶದಲ್ಲಿ ಒಂದಾಗಿದೆ. ಅಷ್ಟು ಕರೆಕ್ಟು, ಆಲ್ ಆರ್ ಕರೆಕ್ಟ್. 89ನೇ ಪ್ರಶ್ನೆ, 2016-17ನೇ ಸಾಲಿನ ಹಣಕಾಸು ವರ್ಷದಲ್ಲಿ ಭಾರತಕ್ಕೆ ಗರಿಷ್ಠ ಪ್ರಮಾಣದ ವಿದೇಶಿ ನೇರ ಬಂಡವಾಳ ಹರಿದು ಬಂದಿದ್ದು ಇಲ್ಲಿಂದ? ಮಾರಿಷಸ್ನಿಂದ. ಭಾರತದಲ್ಲಿನ ಆರ್ನ್ ಬಿಲ್ಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಯನ್ನು ಗಮನಿಸಿ. ದ ಗ್ರೇಟ್ ಆರ್ನ್ ಬಿಲ್ಗಳು ಪಶ್ಚಿಮ ಹಿಮಾಲಯಕ್ಕೆ ಸೀಮಿತವಾಗಿ ಕಾಣಬಹುದು. ನಾರ್ಕೊಂಡಾಮ್ ಆರ್ನ್ ಬಿಲ್ಗಳು ಅಂಡಮಾನ್ ದ್ವೀಪದಲ್ಲಿ ಮಾತ್ರ ಕಾಣಿಸುತ್ತವೆ. ಮೃದುವಾದ ಆರ್ನ್ ಬಿಲ್ಗಳನ್ನು ಪಶ್ಚಿಮ ಘಟ್ಟಗಳಲ್ಲಿ ಕಾಣಬಹುದು. 2 ಮಾತ್ರ ಸರಿ. ಕೀರ್ತಿ ಸ್ತಂಭವು ವಿಜಯದ ಗೋಪುರವಾಗಿದ್ದು ಈ ಕೆಳಕಂಡ ಯಾವ ಕೋಟೆಗಳಲ್ಲಿ ಜನಪ್ರಿಯ ಆಕರ್ಷಣೆಯಾಗಿದೆ? ಚಿತ್ತೋರ್ಗಢ. ಭಾರತದಲ್ಲಿ ಇಸ್ಲಾಮಿಕ್ ಸುಧಾರಣಾ ಚಳವಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಯನ್ನು ಪರಿಗಣಿಸಿ. ಭಾರತದಲ್ಲಿ ಈ ಚಳವಳಿಯು ದಾರ್ ಉಲ್ ಆರ್ಬ್ನಿಂದ ದಾರ್ ಉಲ್ ಇಸ್ಲಾಂಗೆ ಮಾಡಬೇಕಾದ ಅಗತ್ಯವಿದೆ ಎಂಬುದನ್ನು ಘೋಷಿಸಿತು. ಶಾ ವಲಿ ಉಲ್ಲಾರವರ ಬೋಧನೆಗಳು ಭಾರತದಲ್ಲಿ ಈ ಚಳವಳಿಗೆ ಚೆಂದಿತು. ವಹಾಬಿ ಚಳವಳಿ ಇದು ಫಸ್ಟ್ ಸ್ಟಾರ್ಟ್ ಆಗಿದ್ದು ಸೌದಿ ಅರೇಬಿಯಾದಲ್ಲಿ. ಪ್ಯೂರ್ ಶರಿಯಾವನ್ನು ಫಾಲೋ ಮಾಡಬೇಕಂತೇಳಿ ಒಂದು ಇದನ್ನು ಹೊಂದಿತ್ತು.
ಓಕೆ. 93ನೇ ಪ್ರಶ್ನೆ, ಅಮೀರ್ ಖುಸ್ರೋಗೆ ಸಂಬಂಧಿಸಿದಂತೆ ಕೆಳಕಂಡ ಉತ್ತರಗಳನ್ನು ಬಳಸಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಅವರು ನಿಜಾಮುದ್ದೀನ್ ಅಹುಲಿಯಾರ್ ಅವರ ಆಧ್ಯಾತ್ಮಿಕ ಶಿಷ್ಯರಾಗಿದ್ದರು. ಅವರನ್ನ ಭಾರತದ ಧ್ವನಿ ಎಂದು ಉಲ್ಲೇಖಿಸಲಾಗಿದೆ. ಅವರು ಗಿಯಾಸುದ್ದೀನ್ ತುಘಲಕರಿಂದ ಕೊಲ್ಲಲ್ಪಟ್ಟರು. 1 and 2 ಕರೆಕ್ಟ್. 94ನೇ ಪ್ರಶ್ನೆ, ಸುರೇಶನು ಕೆಲವು ಮೇಕೆಗಳನ್ನು ಮತ್ತು ಕೆಲವು ಕೋಳಿಗಳನ್ನು ಹೊಂದಿದ್ದಾನೆ. ಪ್ರಾಣಿಗಳ ಒಟ್ಟು ಸಂಖ್ಯೆಯು 81 ಆಗಿದ್ದರೆ ಪ್ರಾಣಿಗಳ ಒಟ್ಟು ಕಾಲುಗಳ ಸಂಖ್ಯೆಯು 234 ಆಗಿದ್ದರೆ ಸುರೇಶನು ಎಷ್ಟು ಮೇಕೆಗಳನ್ನು ಹೊಂದಿರುತ್ತಾನೆ? ಉತ್ತರ 36. 95ನೇ ಪ್ರಶ್ನೆ, 2 ಅಂಕಿಯ ಸಂಖ್ಯೆಯ ನಡುವಿನ ವ್ಯತ್ಯಾಸ ಮತ್ತು ಸಂಖ್ಯೆ 2 ಅಂಕಿಗಳ ವಿನಿಮಯ ಮಾಡಿಕೊಂಡಾಗ ಸಂಖ್ಯೆಯು 36 ಆಗಿರುತ್ತದೆ. ಸಂಖ್ಯೆ 2 ಅಂಕಿಗಳ ನಡುವಿನ ವ್ಯತ್ಯಾಸವೇನು? 4. ಭಾರತದಲ್ಲಿ ಸಸ್ಯಗಳಾದ ಜುನಿಫರ್, ಹನಿಸಕಲ್ ಅಂಡ್ ರೋಡೋಡೆಂಡ್ರೋನ್ ಗಳು ಇಲ್ಲಿ ಕಂಡುಬರುತ್ತದೆ. ಇಲ್ಲಂದ್ರೆ ಅಲ್ಫೈನ್ ಫಾರೆಸ್ಟ್ ಇನ್ ಹಿಮಾಲಯಸ್. ಹಿಮಾಲಯದಲ್ಲಿನ ಅಲ್ಫೈನ್ ಅರಣ್ಯಗಳಲ್ಲಿ ಕಂಡುಬರುತ್ತದೆ. 97ನೇ ಪ್ರಶ್ನೆ, ಮೋಡಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ. ಈ ಮೋಡಗಳ ಉಪಸ್ಥಿತಿಯು ಶುಷ್ಕ ವಾತಾವರಣವನ್ನು ಸೂಚಿಸುತ್ತದೆ. ಪ್ರೆಸೆನ್ಸ್ ಆಫ್ ದೀಸ್ ಕ್ಲೌಡ್ಸ್ ಇಂಡಿಕೇಟ್ಸ್ ಡ್ರೈ ವೆದರ್. ಈ ಮೋಡವು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಆಕಾಶಕ್ಕೆ ಸುಂದರವಾದ ಬಣ್ಣವನ್ನು ನೀಡುತ್ತದೆ. ದೀಸ್ ಕ್ಲೌಡ್ಸ್ ಗಿವ್ ಬ್ಯೂಟಿಫುಲ್ ಕಲರ್ ಟು ದ ಸ್ಕೈ ಡ್ಯೂರಿಂಗ್ ಸನ್ರೈಸ್ ಅಂಡ್ ಸನ್ಸೆಟ್. ಈ ಮೋಡಗಳು ಉನ್ನತ ಚಿತ್ರದಲ್ಲಿ ಕಂಡುಬರುವ ನಾರಿನಂತಹ ಮೋಡಗಳಾಗಿವೆ. ದೀಸ್ ಕ್ಲೌಡ್ಸ್ ಆರ್ ಫೈಬ್ರಸ್ ಕ್ಲೌಡ್ಸ್ ಫೌಂಡ್ ಇನ್ ಹೈಯರ್ ಆಲ್ಟಿಟ್ಯೂಡ್ಸ್. ಯಾವಂದರೆ ಸಿರಸ್ ಕ್ಲೌಡ್ಸ್ಗಳು, ಸಿರಸ್ ಮೋಡಗಳು. ಆಪ್ಷನ್ ಡಿ. 98ನೇ ಪ್ರಶ್ನೆ, ಇತ್ತೀಚೆಗೆ ಎಲಿ ಟ್ಯಾಕ್ಸಿ ಸೇವೆಯನ್ನು ಯಾವ ನಗರದಲ್ಲಿ ಆರಂಭಿಸಲಾಯಿತು? ಬ್ಯಾಂಗ್ಳೂರಲ್ಲಿ. ಕನ್ನಡ ಬೇಸ್ ಪ್ರಶ್ನೆ ಆಗಿತ್ತು. 99ನೇ ಪ್ರಶ್ನೆ, ಕೆಳಗಿನ ಯಾವುದು ಸರ್ವೋಚ್ಚ ನ್ಯಾಯಾಲಯದ ಮೂಲ ವ್ಯಾಪ್ತಿಯೊಳಗೆ ಸೇರಿಕೊಂಡಿದೆ? ಒರಿಜಿನಲ್ ಜುಡಿಷನ್ಗೆ ಸೇರಿದೆ ಅಂತೇಳಿ. ಸರ್ಕಾರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳು, 2 ಅಥವಾ ಹೆಚ್ಚಿನ ರಾಜ್ಯಗಳ ನಡುವಿನ ವಿವಾದಗಳು, ರಾಜ್ಯಗಳು ಮತ್ತು ಸಾರ್ವಜನಿಕ ಕ್ಷೇತ್ರದ ಅಂಗೀಕೃತ ಸಂಸ್ಥೆಗಳ ನಡುವಿನ ವಿವಾದಗಳು. ಆಪ್ಷನ್ 1 and 2 ಮಾತ್ರ. ಆಯತಾಕಾರ ಕ್ಷೇತ್ರದ ಒಟ್ಟು ವಿಸ್ತೀರ್ಣವು 400 ಚದುರ ಕಿಲೋಮೀಟರ್ ಆದರೆ ಅದರ ಅಗಲವು 16 ಮೀಟರ್ಗಳಾಗಿದ್ದರೆ ಆ ಕ್ಷೇತ್ರದ ಉದ್ದವನ್ನು ಪತ್ತೆ ಮಾಡಿ. 45 ಮೀಟರ್ಗಳು. ಇಲ್ಲಿಗೆ 100 ಪ್ರಶ್ನೆ ಹೋಗಿತ್ತು. ಇದು ನಿಮಗೆ ಹೆಲ್ಪ್ ಆಗಿ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ, ಪ್ರಿ ಐಸ್ ಕೋಚಿಂಗ್ಗೆ ಸಂಬಂಧಪಟ್ಟಂತೆ, KSಗೂ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡಿದ್ದೀನಿ. ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ನೋಡಿ. ಇದರಲ್ಲಿ ನಿಮಗೇನಾದರೂ ಕೆಲವು ತಪ್ಪಿದಾವೆ ಆನ್ಸರ್ ಅನಿಸಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ನಾನು ಇನ್ನೊಂದು ವೆರಿಫೈ ಮಾಡಿಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ನಿಮಗೆ ಹೆಲ್ಪ್ ಆಗಿ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್ ಫಾರ್ ಆಲ್. ಥ್ಯಾಂಕ್ ಯು.